ಪರಿಹಾರವನ್ನು ಧ್ವಂಸ ಮಾಡಿ ಬರುವೆನು ಅಣ್ಣ. ಶಾಂತರಾಗು ಸಹೋದರ, ಶಾಂತರಾಗು. ಭರತನ ಸೋದರ ಪ್ರೇಮವನ್ನು ನೀನು ಅರಿಯೆಯ? ಅವನೇನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು? ತಿಳಿದು ನೋಡೋಣ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ, ಮೇಲೇಳು. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಹಾಜರವಾಗುತ್ತಿರುವುದು. ಹೇಳು ಭರತ, ಅಯೋಧ್ಯ ನಗರದಲ್ಲಿ ಎಲ್ಲರೂ ಕ್ಷೇಮವೇ? ನನಗೆ ಆಕಾರ ಉಕಾರ ರಸಪಾನವನ್ನು ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನಾದ ವಶಿಷ್ಠರು ಕ್ಷೇಮವೇ? ವಶಿಷ್ಠರು ಕ್ಷೇಮವಣ್ಣ. ಸಚಿವರಲ್ಲೇ ಶ್ರೇಷ್ಠನಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಸುಮಂತ್ರರು ಕ್ಷೇಮವಣ್ಣ. ಪತಿ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಆಡದೆ ಮೌನವಾಗಿ ಕಳಿಸಿಕೊಟ್ಟ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯು ಕ್ಷೇಮವೇ ಭರತ? ಸುಮಿತ್ರಾ ದೇವಿ ಕ್ಷೇಮವಣ್ಣ. ನವಮಾಸಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾಗದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮವೇ ಭರತ? ಕೌಸಲ್ಯ ಮಾತೆಯು ಕ್ಷೇಮವಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮವೇ ಭರತ? ಕ್ಷೇಮ ಕ್ಷೇಮ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದಿದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪಲತಾ ಎಂಬ ಅನ್ವರ್ಥನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನೇ ರಥಿಕರಾಗಿ ಹೋರಾಡಿ ಜಯವನ್ನು ಹೊಂದಿ ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ ಭರತ? ಎಲ್ಲರ ಕ್ಷೇಮಕ್ಕೆ ಹಂತ್ಯವಾಯಿತು ಅಣ್ಣ, ಹಂತ್ಯವಾಯಿತು. ಏಕೆ ಭರತ, ಏನಾಯಿತು? ಬೇಗನೆ ಹೇಳಬಾರದೆ? ಅಣ್ಣ, ನೀನು ರಾಜಧಾನಿಯಾಗಿ ಬಿಟ್ಟು ಬಂದ ಕೂಡಲೇ ನಿಮ್ಮ ವಿರಹದಿಂದ ತಾಳಲಾರದೆ ಜನಕರು, ಪೂಜ್ಯ ಜನಕರು ಪರಲೋಕವಾಸಿಯಾದರಣ್ಣ. ಪರಲೋಕವಾಸಿ ಜನಕ ಮಮ ಪಿತ ಪ್ರಿಯ ಪಿತ ಹಗಲೇ ಹೋದೆಯ ಸಹಿದೆ ಜನಕ ಕಡಗೂ ನಮ್ಮನ್ನಗಲಿ ಪರಲೋಕವಾಸಿ ಆದೆಯ. ಹೇ ತಂದೆಯೇ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು. ಇನ್ನು ಮುಂದೆ ದಶರಥ ಎಂದು ಯಾರನ್ನು ಕರೆಯಲಿ? ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಬಳಿ ಇದ್ದು ಅವರ ಸೇವೆಯನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾದೆ. ಅಂತ ಪುಣ್ಯ ಈ ಪಾಪಿಯ ರಾಮನಹಳ್ಳಿಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಣ್ಣ.
ಜನಕನ ಮರಣಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲ ಅಣ್ಣ. ಏನು ಭರತ, ಜನಕನ ಅವಸಾನ ಕಾಲದಲ್ಲಿ ನೀನೂ ಸಹ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ, ನಿರ್ಭಾಗ್ಯ ಪುತ್ರರು ನಾವು. ಗತಂ ನಶೋತ್ಯತ್ ಪ್ರಾಜ್ಞಂ. ಕಳೆದು ಹೋಗಿದ್ದನ್ನು ಚಿಂತಿಸಿ ಫಲವಿಲ್ಲ. ಹೋಗು ತಮ್ಮ ಹೋಗು. ರಾಜರಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಅಣ್ಣ, ಏನು ಹೇಳಿದಿರಿ? ನೀವಿಲ್ಲದ ಅರಮನೆಯಲ್ಲಿ ನಾವಿರಲಾರೆ. ಈ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆ ಆನಂದವನ್ನು ಉಂಟು ಮಾಡು ಬಾ ಅಣ್ಣ. ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಏರಿದ್ದೆ ಆದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಂತಲ್ಲವೇ ಭರತ? ಅಣ್ಣ, ತಾನಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದು ಅಣ್ಣ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ ರಾಮಚಂದ್ರ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ? ಅದೇನೆಂಬುದಾಗಿ ಹೇಳುವಂತನಾಗುತ್ತಮ್ಮ. ನೀವಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದಕೆಗಳನ್ನು ಅನುಗ್ರಹಿಸಿಕೊಡು. ಅವುಗಳನ್ನು ನಂದಿಗ್ರಾಮದಲ್ಲಿ ಪಟ್ಟಕಟ್ಟಿ ನಾನು ನೆಪ ಮಾತ್ರಕ್ಕೆ ಸಿಂಹಾಸನವನ್ನು ಏರುವೆನು. ಆದರೆ 14 ವರ್ಷ ದಿನವೇ ನನ್ನ ದರ್ಶನ ಕೊಡಬೇಕು. ಇಲ್ಲವಾದರೆ ನನ್ನ ದೇಹವನ್ನು ಅಗ್ನಿಯಲ್ಲಿ ಈಡಾಡುವೆನು. ಬಹಳ ಸಂತೋಷ ಭರತ, ಬಹಳ ಸಂತೋಷ. 14 ವರ್ಷ ವನವಾಸವು ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ತೆಗೆದುಕೋ ಈ ಪಾದಕೆಗಳನ್ನು. ಪವನ ಪರಂದಾಮ ಶ್ರೀರಾಮ ಲಕ್ಷ್ಮಣ, ನೋಡಿದೆಯ ಭರತನ ಭಾತೃವಾತ್ಸಲ್ಯವನ್ನು? ಅಗ್ರಜ, ಹರಿಯದೆ ದುಡುಕಿದೆ. ನನ್ನದು ಅಪರಾಧವಾಯಿತು, ಕ್ಷಮಿಸಬೇಕು ಅಣ್ಣ. ಚಿಂತೆ ಇಲ್ಲ ಜಾನಕಿ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಬಂದು ನಮ್ಮನ್ನು ಪದೇ ಪದೇ ಕಾಡುತ್ತಿರುವರು. ಆದ ಕಾರಣ ದಂಡಕಾರುಣ್ಯವನ್ನು ಕುರಿತು ಮುಂದಕ್ಕೆ ಪ್ರಯಾಣಿಸೋಣ, ನಡೆಯಿರಿ. ಆಗಲಿ ಸ್ವಾಮಿ. ಎತ್ತ ನೋಡೆ ಹತ್ತಲಾದೆಗಳು ಚಿತ್ತಗೆ ಮುದ ಬೀರುವುದೋ
ಅದನ್ನೋಡೆ ಅಡ್ಡಲಾಟೆಗಳು ಚಿತ್ತಗೆ ಮುದ ಬೀರುವುದೋ ಚಿತ್ತ ಜಾರಿ ನೋಡಲ ಮಮ್ಮ ಸೀದಾ ಅದನ್ನೋಡೆ ಅಡ್ಡಲಾಟೆಗಳು ಬಾ ಮೇವು ಬರಲಿದೆ ನಿನಗೆ ಮೇವು ಬರಲಿದೆ ಮೇವು ಬರಲಿದೆ ಮೇವು ಮೇವು ಬರಲಿದೆ ನನಗೆ ಮೇವು ಬರಲಿದೆ ಮೇವು ಬರಲಿದೆ ನನಗೆ ಮೇವು ಬರಲಿದೆ ಮೇವು ಬರಲಿದೆ ಜೀವವ ಇರುವೆ ಮಾರಿ ಜೀವವ ಇರುವೆನಲ್ಲೇ ಇರುವನೆ ಪ್ರಾಣಿಂಶ ಮಾಡುವುದರಲ್ಲಿ ಈ ತ್ರಿಭುವನದಲ್ಲಿ ನನಗಿಂತಲೂ ಮೀಲಾದವರು ಯಾರು ಇಲ್ಲ. ನಮ್ಮ ಅಗ್ರಜನಾದ ಲಂಕೇಶ್ವರನ ಆಜ್ಞೆಯಂತೆ ನಾನು ಈ ಕೋಟೆಯ ಬಾಗಿಲನ್ನು ಕಾಯುತ್ತಿರುವನು. ನಾನು ಈ ಲಂಕೇಶ್ವರ ಕೋಟೆಯನ್ನು ಕಾಯುತ್ತಿರುವನು. ನನ್ನ ಮಗನಾದ ಶಂಭೋಸುರನು ಸೂರ್ಯನಿಂದ ಅಗಾರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವನ್ನು ಪಡೆಯುತ್ತಿರುವನು.
ಹೇಗಿರುವಾಗ ಹಿಂದೆಗೆ ಅವನ ತಪಸ್ಸು ಪೂರ್ಣಗೊಳ್ಳುವುದು. ಇದೇ ಸಂತೋಷದಿಂದ ನಾನು ಈಗಲೇ ಹೋಗಿ ನನ್ನ ಮಗನನ್ನು ಎದುರುಗೊಳ್ಳುವೆನು. ಅಪ್ಪ ಮಗನೇ ಶಂಭೋಸುರ, ಅಯ್ಯೋ ಅಯ್ಯೋ ಮಗನೇ, ಅಯ್ಯೋ ಮಗನೇ, ಯಾರು ನಿನ್ನನ್ನು ಶಿರಾಚ್ಛೇದನ ಮಾಡಿರುವರಲ್ಲ, ಯಾರಾಗಿರಬಹುದು? ಈ ದಂಡ ಕಾರಣ ನನ್ನ ಮಗನ ಶಿರಾಚ್ಛೇದನ, ನನ್ನ ಮಗನ ಶಿರಾಚ್ಛೇದನ. ಅವರೇನಾದ್ರು ಓಹೋ ನರವಾಸನೆ, ನರವಾಸನೆ. ಅಲ್ಲ, ಇಲ್ಲಿ ಅಲ್ಲ, ನರವಾಸನೆ. ಇವರೇನಾದರೂ ನನ್ನ ಮಗನನ್ನು ಸಂಹರಿಸಿರಬಹುದೇ? ಇರಲಿ, ಈ ಕಾನನದಲ್ಲಿ ಅವನು ಎಲ್ಲಿ ಅಡಗಿದ್ದರು ಎಳೆದು ತಂದು ಒಂದೇ ಬಾರಿ ಅಘೋಷಣೆ ಮಾಡಿ ನನ್ನ ಉದರ ಕಿಚ್ಚು ಹಾಯಿಸಿಗಳೇನು. ಎಂದು ನಾನು ಆಗ ಎಂದು ನಾನು ಹೋಗೋ ಎಂದು ನಾನು ಬಂದುವೇನು ಆನಂದವ. ಸಂದೇಹವಿಲ್ಲದೆಂದು ಮಾಂಸವ, ಸಂದೇಹವಿಲ್ಲದೆಂದು ಮಾಂಸವ. ಎಂದು ನಾನು ಆಗ ಎಂದು ನಾನು ಹೋಗೋ ಎಂದು ನಾನು ಬಂದುವೇನು ಆನಂದವ. ನರನ ಕಟ್ಟು ಗುಡ್ಡಗಳ ಸಂತೆಗೆಯ ಮಾಡಿ, ನರನ ಕಣ್ಣು ಗುಡ್ಡಗಳ ಸಂತೆಗೆಯ ಮಾಡಿ ಕೋಳ ಜುಟ್ಟು ಸಾವಿಗೈ ಎಂದು ಬಿಡುವೆ. ಎಂದು ನಾನು ಆಗ ಎಂದು ನಾನು ಹೋಗೋ ಎಂದು ನಾನು ಬಂದುವೆ ಆನಂದವ. ಮುಂದೆ ಮಾತು ಆಶಾ ಜೀವನ ಇದೆ. ಜಾನಕಿ, ಸ್ವಾಮಿ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಕೂಡಿದ ಈ ವರದೇವತೆಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತ ಅಂದವಾದ ತಾಣವೇ ಈ ಪಂಚವಟಿ. ಹೌದಲ್ಲ ಸ್ವಾಮಿ? ಜಾನಕಿ, ಅರಮನೆಯಲ್ಲಿ ಅಮೃತಾತೋಲಿಕ ತಲ್ಪದ ಮೇಲೆ ಕುಳಿತು ಮೃಷ್ಟಾಂಗ ಭೋಜನವನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾರಣಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟು. ಇಲ್ಲ ಸ್ವಾಮಿ, ಪತಿಯೇ ಪ್ರತ್ಯಕ್ಷ ದೈವ, ಪತಿ ಸೇವೆಯೇ ಪರಮಾತ್ಮನ ಸೇವೆ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಅವುಗಳು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕೊರತೆ ಇಲ್ಲ, ಗರ್ಭಾಸನಕ್ಕೇನೂ ಕಡಿಮೆ ಇಲ್ಲ. ಇದೋ ನೋಡಿ, ಮತ್ತೊಮ್ಮೆ ಹೀಗೆಲ್ಲ ಮಾತನಾಡಬಾರದು, ತಿಳಿಯಿತೆ ಸ್ವಾಮಿ? ನಿಜ ಸೀತಾ, ನಿಜ. ನಿನ್ನ ಮಾತು ಸತ್ಯ ಸ್ವಾಮಿ. ಜೀವನ ಶುಭ ದಿನ ಹೊಸ ಕನವನು ನಾ ಕಂಡೆನ. ಜೀವನ ಶುಭ ದಿನ ಹೊಸ ಕನವನು ನಾ ಕಂಡೆನ. ಜೀವನ ಶುಭ ದಿನ ಬಲವೇ ನಲವೇ ಪ್ರಿಯಾ ಬಲವೇ
ಸೀತಾ ಸ್ವಾಮಿ ಜಾನಕಿ ಆರ್ಯಪುತ್ರ ಹಸತೆನ ಬಯಸಿದೆ ಪ್ರಭು ಸ್ವಾಮಿ ಸೀತಾ ಹಸತೆನ ಬಯಸಿದೆ ಸ್ವಾಮಿ ಇದೇ ಈ ಪ್ರಕೃತಿ ಮಾತೆಯ ಮಡ್ಲು ಪಂಚವಟಿಯಲ್ಲವೇ? ಹಾಗೆಲ್ಲ ಹೇಳಬಾರದು ತಿಳಿಯಿತೆ. ನಿಜ ಸೀತಾ ನಿಜ, ನಿನ್ನ ಮಾತು ಸತ್ಯ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ವಹಿಸಿರುವ ನೋಡಿದೆಯಾ? ಹೌದಲ್ಲವೇ? 14 ವರ್ಷ ವನವಾಸವನ್ನು ಆನಂದದಿಂದ ಇಲ್ಲೇ ಕಳೆಯಬಹುದು. ಆಗಲಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಹೌದು. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನರ್ಥವು ಮಾಡಿರುವನೋ ಕಾಣನಲ್ಲ. ಅಗ್ರಜ ನಮಸ್ಕರಿಸುವೆನೋ? ಸಹೋದರ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಆತನು ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದೆ ಅಣ್ಣ. ಏನು, ಕಡೆಗೂ ಸಂಹರಿಸಿದೆಯಾ? ಹೌದು ಅಣ್ಣ. ಸಿದ್ಧ ಇಲ್ಲ. ನಿನ್ನ ಆತ್ಮರಕ್ಷಣೆಗೆ ನಿನ್ನ ಬಳಿಯೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೇ ಆಗಲಿ ಅಣ್ಣ. ಸೀತಾ, ಬಾ ಕುಳಿತುಕೋ. ಬನ್ನಿ. ಓಹೋ, ನನ್ನ ಊಹೆ ನಿಜವಾಯಿತು. ಈತನೇನಾದರೂ ನನ್ನ ಮಗನನ್ನು ಸಂಹಾರ ಮಾಡಿರಬಹುದೇ? ಏ ನರಮಾನವನು ಇಲ್ಲೇ ಕುಳಿತಿರುವನಲ್ಲ, ಇವನೇನಾದರೂ ನನ್ನ ಮಗನನ್ನು ಶಿರಚ್ಛೇದನ ಮಾಡಿರಬಹುದೇ? ಹಾಗೇನಾದರೂ ಆಗಿಲ್ಲ. ಈತನನ್ನು ಒಂದೇ ಸಾರಿಗೆ ಗಸಗಸನೆ ಅಪೋಷಣೆ ಮಾಡಿ ನನ್ನರು ಕಿಚ್ಚು ಹಾರಿಸಿಕೊಂಡು ಬಂದ. ಏನು ರೂಪ, ಏನು ಲಾವಣ್ಯ! ಮನ್ಮಥನಂತೆ ಕಾಣುತ್ತಿರುವನಲ್ಲ. ಇವನ ಸೌಂದರ್ಯವನ್ನು ನೋಡುತ್ತಿದ್ದರೆ ನನಗೆ ಯಾಕೋ ಏನೋ ಗೊತ್ತಿಲ್ಲ, ಪ್ರೀತಿ ಭಾವ ಉಂಟಾಗಿದೆ. ನನಗಲ್ಲೇ ವರಿಸುವ ನಾನೇ
ತನ್ನಾನಿ ಜಲ್ಲೆ ವರಿಸುವೆ ನಾನೇ ತನ್ನಾನಿ ಜಲ್ಲೆ ಮಂಗದ ಮೇಲೆ ಬಲ್ಲ ಬಲವಾಗಿದೆ ಕಲ್ಲಿನ ಮಂಗದ ಮೇಲೆ ಅಲ್ಲ ಬಲವಾಗಿದೆ ಅವು ವಲ್ಲಭನ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ಅನ್ನಾನೇ ತನ್ನಾನಿ ಪರಿಸುವೆ ನಾನೇ ಅನ್ನಾನಿ ತನ್ನಾನಿ ಪರಿಸುವೆ ನಾನೇ ಒಂದು ಬಂದು ಜಯ ಹೂವು ಮಂಡಳಿಯಲ್ಲೇ ದೊಡ್ಡ ಬಂದು ಜಯ ಹೂ ಮಂಡಳಿಯಲ್ಲೇ ಗಂಡನಲ್ಲ ಓಹೋ ಗಂಡನಲ್ಲ ಗಂಡನಲ್ಲ ಮಾಡಿಕೊಂಡು ಗಂಡವಾಗಿ ಎಲ್ಲಾನಿ ನಾನೀ ರೂಪದಲ್ಲಿ ಹೋದರೆ ನಾನು ಈ ರೂಪದಲ್ಲಿ ಹೋದರೆ ನನ್ನನ್ನು ವರಿಸುವನೇ ಇಲ್ಲ 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 ಇಲ್ಲ. ನಾನು ಶಾಂಭವಿ ಪ್ರಸನ್ನಳಾದ ಮಾಯದಿಂದ 14 ವರ್ಷದ ಕನ್ಯೆ 14 ವರ್ಷದ 18 ವರ್ಷದ ಕನ್ಯೆ ವೇಷವನ್ನು ಧರಿಸಿ ಈತನನ್ನು ಮೋಹಿಸುವನು. ಬೇಡುವುದೇ ಇಲ್ಲ ಆದರೆ ಆಗಲಿ. ಈಗ ನಾನು 18 ವರ್ಷದ ಹುಡುಗಿಯಂತೆ ಕಾಣುತ್ತಿರುವೆನಲ್ಲ? ಅಲ್ಲವೇ ಈಗ ನನ್ನನ್ನು ಯಾರಾದರೂ ರಕ್ಕಸಿಯನೆಲ್ಲ ಸಾಧ್ಯವೇ? ಈ 3 ಲೋಕಗಳಿಗೆಲ್ಲ ನಾನೇ ಅಲ್ಲವೇ ಸುಂದರಿಯು? ಸುಂದರಿ ಎಲ್ಲವೇ ಜಗದೊಳಗಿನ ಸುಂದರಿ ಎಲ್ಲವೇ ಜಗದೊಳಗಿನ ಜಗದೊಳಗಿನ ಜಗದೊಳಗಿ ಜಗದೊಳಗಿನ ಜಗದೊಳಗಿ ಸುಂದರಿ ಎಲ್ಲವೇ ಜಗದೊಳಗಿನ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀವ ಅಕ್ಕರಿಯಿಂದಲೇ ಸಿಕ್ಕಿದ ಎನಗೆ ಸುಂದರಿ ಎಲ್ಲವೇ ಜಗದೊಳಗಿನ ಜಗದೊಳಗಿನ ಜಗದೊಳಗಿನ. ಎಷ್ಟೊಂದು ಹಾಡಿದರು, ಎಷ್ಟೊಂದು ಆ ಕಡೆ ಈ ಕಡೆ ಕುಣಿದರು. ಈತನು ನನ್ನನ್ನು ನೋಡುತ್ತಲೇ ಇಲ್ಲವಲ್ಲ? ಏಕಾದ್ರೂ ನೋಡಿಯಾನು? ಏನು ತಿಳಿಯದಂತೆ ಕುಳಿತಿರೋಳು. ಮಳ್ಳಿ ಇರಲಿ ಮೊದಲು ನಾನು ಬಂದು ನನ್ನ ಕಾರ್ಯವನ್ನು ಮುಗಿಸುವೆನು. ಎಷ್ಟು ಎಷ್ಟು ಸುಂದರನಾಗಿರುವನು, ಕಪ್ಪಗಿದ್ದರೂ ಮುದ್ದಾಗಿರುವನು. ನನ್ನ ಮಗನಾದ ಶಂಭೂಕನು ಎಲ್ಲಿಯೇ ಸತ್ತು ಹೋದರೂ ಪರವಾಗಿಲ್ಲ, ಈತನನ್ನು ವಿವಾಹ ಆದರೆ
ಈತನ ಹಾಗೆ ಕರ್ರಗಿರುವ 10 ಮಕ್ಕಳನ್ನು ನನಗೆ ಬೇಕಾದಾಗ ಹಡೆದುಕೊಳ್ಳುವೆನು. ಇರಲಿ. ಮನೋಹರ, ಪ್ರಾಣೇಶ್ವರ, ಮನೋಹರ, ನನ್ನನ್ನು ನೋಡು. ಸ್ವಲ್ಪ ಮೇಲಕ್ಕೆ ಎದ್ದು ಒಂದಕ್ಕೆ ಬರ 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 ಬರ. ಯಾರಮ್ಮ ನೀನು? ಅಯ್ಯ ಅಯ್ಯ. ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದ? ನಿನ್ನ ದೇಶವ್ಯಾವುದು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು ತಾಯಿ? ನನ್ನಿಂದೇನಾಗಬೇಕಾಯಿತು? ಮುಗೀತಾ? ಮುಗಿತು ತಾಯಿ. ಬಹಳ ಉದ್ದ ಇದೆಪ್ಪ ನಿಂದು ತುಂಬಾ ಉದ್ದ ಆಯ್ತು. ಹಿಂಗ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಅದರಲ್ಲೂ ಅಮ್ಮ ಎಂದು ಕರಿವೇ ಇಲ್ಲ. ನೀನು ಅಮ್ಮ ಎಂದು ಕರೆದ ತಕ್ಷಣ ನನ್ನ ಮನಸ್ಸಿಗೆ ನೋವಾಯಿತು. ನೀನು ಹೀಗೆ ಕೇಳಬೇಡಯ್ಯ, ಒಂದೊಂದಾಗಿ ಕೇಳು. ಹೇಳಮ್ಮ, ನಿನ್ನ ದೇಶವ್ಯಾವುದು? ಮೊದಲು ನಾನು ಯಾರೆಂದು ಹೇಳಲೇ? ಹೇಳು ತಾಯಿ. ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ಹಾಗೆ ಕಾಣುವೇನೆ. ಇಲ್ಲಿ ಏತಕ್ಕಾಗಿ ಬಂದೆಮ್ಮ? ಇಲ್ಲಿ ಅದಕ್ಕಾಗಿ ಬಂದೆ ಪ್ರಿಯ. ಯಾವುದಕ್ಕಮ್ಮ? ಅದೇ ನಿನ್ನನ್ನು ವರಿಸಲು ಬಂದಿರುವೆನು ಪ್ರಿಯ. ಅಮ್ಮ. ಅಯ್ಯೋ, ಅಮ್ಮ ಅನ್ನೋದನ್ನು ಬಿಟ್ಟು ಬೇರೆ ಹೇಳಬಾರದೆ ಪ್ರಿಯೆ. ಪ್ರಾಣೇಶ್ವರಿ, ಪ್ರಾಣಕಾಂತಿ, ಮನೋವಲ್ಲಭ ಎಂದು ಕರೆಯಬಾರದೆ. ಅಮ್ಮ ಅಂತೆ, ಅಮ್ಮ. ಇಲ್ಲಿ ಏತಕ್ಕಾಗಿ ಬಂದೆಮ್ಮ? ಹೇಳಿದಿನಲ್ಲ ಯೋ ನಿನ್ನನ್ನು ವರಿಸಲು ಬಂದಿರುವೆನು ಎಂದು. ಅಮ್ಮ, ಹೇಳುವೆನು ಕೇಳು. ಅಮ್ಮ ಎಂದು ಕರಿಬೇಡ. ಮನುಜರು ನಾವು ಧನುಜಳು ಆದ್ರೆ ಮನುಜರು ನಾವು ಧನುಜಳು ಮನವಿನ ಜಗೆ ಮನವಿನ ಮನವಿನ ಜಗೆ ಮನವಿನ ನ್ಯಾಯವೇ ನೀನಾಗಿದೆ ಮಾಯದ ಸುಧಾತಿ. ಅಮ್ಮ, ನಾವು ಮನುಜರು, ನೀವು ಧನುಜರು. ನಾನು ಏಕಪತ್ನಿ ರಥೋಸ್ತರು. ಹೌದು ತಾಯಿ. ಹೌದು ತಾಯಿ, ನಾನು ಏಕಪತ್ನಿ ರಥೋಸ್ತನು. ಇದೋ ನೋಡು, ನನ್ನ ಪತ್ನಿಯು ನನ್ನ ಪಕ್ಕದಲ್ಲೇ. ಪ್ರಾಣೇಶ್ವರ, ನೀನು ನಾನು ಹೇಳಿದಂತೆ ಮಾಡು, ಆಗಲೇ ನೀನು ಏಕಪತ್ನಿ ರಥಸ್ಥನೇ ಆಗುವೆ. ಹೇಳು ತಾಯಿ. ಈಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೊ, ಆಗಲೇ ನಿನ್ನ ಏಕಪತ್ನಿ ರಥಸ್ಥನೇ ಆಗುವೆ ಅಲ್ಲವೇ? ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆ. ಬೇಡಪ್ಪ, ನನಗೆ ಅಷ್ಟೊಂದು ಕಷ್ಟಪಡಬೇಡ. ನನಗೆ ವಾಯು ಸಾಕ್ಷಿಯಾಗಿ. ವಾಯು ಸಾಕ್ಷಿಯಾಗಿ ಯಾರನ್ನೂ ಕೈ ಹಿಡಿಯುವುದಿಲ್ಲ. ನಮ್ಮಲ್ಲಿ ಹಿಡಿತಾರೆ. ಹೌದು, ಇನ್ನು ನಿನಗೆ ಲಗ್ನವಾಗಲಿಲ್ಲವೇ? ಆಗಿತ್ತು. ನಿನ್ನ ಪತ್ನಿ ಎತ್ತ ಹೋದರಮ್ಮ? ಹೀಗೆ ಕಾಟ ಕೊಡ್ತಾ ಇದ್ದೆ. ನನ್ನ ಕಾಟ ತಡೆಯಲಾರದೆ ಯುದ್ಧದಲ್ಲಿ ನೆಗೆದು ಬಿದ್ದು ಹೋಗಿ ಅಂದಿನಿಂದ ವಿರಹ ಯಾತನೆಯಲ್ಲಿ ಬಳಲ್ತಾ ಇದ್ದೆ ಪ್ರಿಯ. ಈ ಘೋರ ಅರಣ್ಯದಲ್ಲಿ ನನ್ನನ್ನು ಹೊರತಾಗಿ ಬೇರೆ ಯಾರು ಬಂದಿರಲಿಲ್ಲ. ಈಗ ನೀನು ಬಂದಿರುವೆ, ನಿನ್ನನ್ನು ನೋಡಿರುವೆನು, ಮೋಹಿತಳಾಗಿರುವೆನು. ಬಾ, ನನ್ನನ್ನು ವರಿಸು, ಪ್ರೀತಿಸು, ಆಲಂಗಿಸು, ಮುದ್ದಿಸು. ಅಮ್ಮ, ಹಾಗಾದರೆ ಒಂದು ಕೆಲಸ ಮಾಡು. ಒಂದೇ. ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ಆ ಪಾಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನು ಇರುವನು. ಆತನು ಬಂದಿರುವನೇ? ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ಇರುವರು. ಆತನು ನಿನ್ನ ಹಾಗೆ ಕರ್ರಗಿರುವನೆ ಅಥವಾ ನಿನ್ನ ಹಾಗೆ ಕೆಂಪಗಿರುವನೆ? ಆತನು ನಿನ್ನ ಹಾಗೆ ಕೆಂಪಗಿರುವನಮ್ಮ. ಕೆಂಪಗಿರುವನೆ? ಕೆಂಪಗಿರುವನು. ಆತನೊಡನೆ ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವುದು. ಆಹಾ, ಲಕ್ಷ್ಮಣ, ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಮುದ್ದಾಗಿದೆ. ಇರಲಿ. ಆತನೊಡನೆ ಆತನ ಪತ್ನಿ ಬಂದಿಲ್ವೇ? ಇಲ್ಲ, ಹೋಗು ತಾಯಿ. ನಿನಗೆ ಮಾತ್ರ ಬೇಕು ಬೆಚ್ಚಿಗೆ, ಆತನಿಗೆ ಬೇಡವೇ? ಇರಲಿ. ಆತನ ವಿವಾಹವಾಗಿ ಆತನ ಎಲ್ಲ ಸುಖವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಎಲ್ಲಿರು ನಾನಿನ ತಮ್ಮನು? ಆ ಪಾಶ್ವದಲ್ಲಿರುವನು. ಹೋಗು ತಾಯಿ. ನಿನಗೇನಾಯ್ತೆ? ಏನಾಯ್ತೆ ನಿನಗೆ? ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ನನಗೆ ಆತನಿರುವ ಸರಿಯಾದ ಜಾಗವನ್ನು ತೋರಿಸಿ ನಂತರ ಒಳಗೆ ಹೋಗು. ಹೋಗು ತಾಯಿ. ಆ ಪಾರ್ಶ್ವದಲ್ಲಿರುವನು. ಈ ಪಾರ್ಶ್ವದಲ್ಲಿ ಇರುವನೆ? ಹೌದು ತಾಯಿ. ಆಯ್ತು ಪ್ರಿಯಾ, ನಾನು ಆತನ ಬಳಿಯಲ್ಲಿ ಹೋಗುತ್ತೇನೆ.
ಆತನು ಒಪ್ಪದಿದ್ರೆ ಪುನಃ ನಾನು ಇಲ್ಲಿಗೆ ಬರುತ್ತೇನೆ ಪ್ರಿಯಾ. ಒಪ್ಪುತ್ತಾನೆ ಹೋಗು ತಾಯಿ, ಖಂಡಿತವಾಗಿ ಖಂಡಿತವಾಗಿಯೂ ಒಪ್ಪುತ್ತಾನೆ ಹೋಗು. ನಿಜವಾಗಿಯೂ ನಿಜವಾಗಲೂ ಸರಿ ಒಪ್ಪುತ್ತಾನೆ. ಪ್ರಿಯಾ, ಹೇಗಾದ್ರೂ ಆಗ್ಲಿ ನೀನು ಇಲ್ಲೇ ಭದ್ರವಾಗಿ ನಿಂತಿರು. ಹೀಗೆ ಹೋಗಿ ಆತನ ಒಪ್ಪದಿದ್ರೆ ಪುನಃ ಇಲ್ಲಿಗೆ ಬರುತ್ತೇನೆ. ಹಾಗೆ ಆಗಲಿ ಹೋಗು ಪ್ರಿಯಾ, ತಾಯಿ. ಪ್ರಾಣೇಶ್ವರ. ಅಯ್ಯೋ, ಇನ್ನು ನಾನು ಬಂದು ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ. ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರ ಆನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ಆನಂದ ತುಂಬಿದೆ. ಎಲ್ಲಿರುವೆನೋ ಅಲ್ಲಿಂದಲೂ ಹುಡುಕುತ್ತಾ ಬರುತ್ತಿರುವೆನು. ಪ್ರಿಯ 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 ಎಂದು ಕೂಗುತ್ತಲೇ ಇರುವೆನು. ಈತನದು ಎಲ್ಲಿರುವನೋ ಇರಲಿ. ಈ ಘೋರಾರಣ್ಯ ನನಗೇನು ಹೊಸದೆ. ಇನ್ನು ಮುಂದೆ ಮುಂದೆ ಹೋಗಿ ಹುಡುಕುವೆನು. ಆಹಾ ಆಹಾ, ಏನಿದು? ಎಲ್ಲ ಒಣಗಿ ಹೋಗಿರುವುದಲ್ಲ. ಗಮಲು, ಗಮ ಗಮಲು, ನರವಾಸನೆ. ನಾನು ಹುಡುಕಿಕೊಂಡು ಬಂದಿರುವ ಆ ಮನ್ಮಥನ ಈತನೇ ಇರಬಹುದೇನೋ? ಓ, ತಿರುಗಿ ನಿಂತು ಬಿಟ್ಟಿದೀಯಾ? ಅಯ್ಯ, ಏನ್ ಸುಂದರವಾಗಿದ್ದೀಯೋ ನನ್ನ ಸುಂದರ. ಈ ಸುಂದರ ಚಂದನ ಆಕಾರ, ಈ ಸುಂದರ ಚಂದನ ಆಕಾರ, ಈ ಸುಂದರ ಮಾರನೋ ಮನೋಜ್ಞ, ಮಾರನೋ ಮನೋಜ್ಞ ಧೀರನೋ ನ ಕಾಣೆ. ಈ ಸುಂದರ ಚಂದನ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಮನೋಹರ, ಪ್ರಾಣೇಶ್ವರ, ಪ್ರಿಯಕರ. ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ನಾನು ಯಾರು ನೀನು? ನಾನು ಲಂಕಾಧೀಶನ ರಾವಣೇಶ್ವರನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ನಾನು ಪ್ರಿಯ. ಯಾರು ನಿನ್ನ ಪ್ರಿಯ? ನೀನೇ ನನ್ನ ನಿನ್ನ ಪ್ರಿಯ. ದೇಶ ಯಾವುದು? ನಿನ್ನ ಹೆಸರು ಏನು? ನೀನು ಇಲ್ಲಿಗೆ ಬರಲು ಕಾರಣವೇನು? ಕಿವಿ ಕೇಳೋದಿಲ್ವೇ ನಿನಗೆ? ನನ್ನಿಂದ ಏನಾಗಬೇಕು? ನಾನು ಯಾರು, ನನ್ನ ದೇಶ ಯಾವುದು ಅಂತ ನಿನಗೆ ಹೇಳಿದ್ದೀನಿ. ಆದ್ರೆ ನಿನ್ನಿಂದ ನನಗೆ ಒಂದು ಮುಖ್ಯವಾದ ಕಾರ್ಯವಾಗಬೇಕು. ಏನಮ್ಮದು? ಅದು ವಿವಾಹ ಆಗ್ಬೇಕು. ನೀನಾಗ ನಗ್ಬೇಡಪ್ಪ, ನಂಗೆ ನಾಚಿಕೆ ಆಗುತ್ತೆ. ನನ್ನಿಂದ ಏನಾಗಬೇಕು? ವಿವಾಹ ಆಗಬೇಕು. ನೀನು ನನ್ನನ್ನು ವರಿಸಬೇಕು ಪ್ರಿಯ, ಮುದ್ದಿಸಬೇಕು ಪ್ರಿಯ, ಚುಂಬಿಸಬೇಕು ಪ್ರಿಯ. ನೀನು ಯಾರು? ಹೇಳದ್ನಲ್ಲ. ಇಲ್ಲಿಗೆ ಬರಲು ಕಾರಣವೇನು? ಅಯ್ಯ ಅಯ್ಯ ಅಯ್ಯ, ನಿನ್ನ ಕಿವಿ ಒಳಗೆ ಏನಾರ ಹೋಗ. ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿಯು. ಓಹೋ, ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಓಹೋ, ಲಂಕಾ ಸೂರನ ಶೂರ್ಪನಖೆಯೇ? ಹೌದು. ಆದರೆ ನೀನು ಅಸುರ ಕನ್ಯೆ. ಆದ್ರೇನು? ಆದರೆ ನಿನ್ನನ್ನು ಒರೆಸಲು ನನ್ನಿಂದ ಸಾಧ್ಯವಿಲ್ಲ. ಮೇಲಾಗಿ ನಾನು ಇಲ್ಲಿಗೆ ಒಬ್ಬನೇ ಬಂದಿಲ್ಲ. ನನ್ನ ಅಗ್ರಜನಾದ ಶ್ರೀರಾಮಚಂದ್ರನಿರುವನು, ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಅಣ್ಣ ತಮ್ಮ ಎಲ್ಲರೂ ಉದ್ದುದ್ದವಾಗಿ ಭಾಷಣ ಮಾಡೋರೆ. ಅಯ್ಯ ಮಹಾತ್ಮ, ನಾನು ಈಗ ನಿಮ್ಮ ಅಣ್ಣನ ಬಳಿಯಲ್ಲಿ ಹೋಗಿಯೇ ಇಲ್ಲಿಗೆ ಬಂದಿದ್ದು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಯಾಕೆ ಹೇಳು? ಹೆಂಗ ಅತ್ತಿಗೆ ಆಗ್ಬಿಡ್ತೀನಿ? ಹೋಗಿ ಬರೀ ಮಾತಾಡ್ಕೊಂಡು ಬಂದಿದ್ದು, ಅಲ್ಲೇನ್ ಕೆಲಸ ಕಾರ್ಯ ಮಾಡಿದೀವಾ? ಹೆಂಗೋ ಏನೇನು ಕೆಲಸ ಕಾರ್ಯ ಮಾಡ್ಲಾರ್ದೆ ಅದ್ ಹೆಂಗ್ ಅತ್ತಿಗೆ ಆಗ್ಬಿಡ್ತಾರೆ? ಹೇಳ್ದಲ್ಲ ಅಲ್ಲಿಗೆ ಹೋಗಿ ಬಂದ್ರು ಅಂತ. ಹೋಗ್ ಬಂತ. ನಿಮ್ ಕಡೆ ಎಲ್ಲ ಹಿಂಗೇನಾ? ನಿಮ್ ಊರ್ ಕಡೆ ಹಿಂಗೇನಾ? ಬರೀ ಹೋಗ್ ಬಂದ್ಬಿಟ್ರೆ ಅತ್ತಿಗೆ ಆಗ್ಬಿಡ್ತಾರಾ? ಹೇಳು ಹೇಳು ಪ್ರಿಯಾ. ಹೇಳು ಪ್ರಿಯಾ. ನಾನೇ ನಿನ್ನ ಪ್ರಿಯ. ಹೇಳು ಪ್ರಿಯಾ. ನಿನ್ನಿಂದ ಏನಾಗಬೇಕು? ಹೇಳಿದನಲ್ಲ ಪ್ರಿಯ, ನೀನು ನನ್ನನ್ನು ವಿವಾಹವಾಗಬೇಕಷ್ಟೇ. ನೋಡಮ್ಮ, ನಾನು ರಾಮದಾಸನು. ನಾನು ನಮ್ಮ ಅಗ್ರಜನು ಏನು ಹೇಳಿದ?
ಅದೇ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು, ಸುಂದರವಾಗಿರುವನು, ಆತನ ಹೆಸರು ಲಕ್ಷ್ಮಣ ಎಂದು, ಆತನ ಬಳಿಯಲ್ಲಿ ಹೋಗು ನಿನ್ನ ಕಾರ್ಯವಾಗುವುದು ಎಂದು ಹೇಳಿ ಕಳಿಸಿರುವನು. ನಾನೀಗ ಇಲ್ಲಿಗೆ ಅದಕ್ಕಾಗಿಯೇ ಬಂದಿರುವೆನು. ಹಾಗೆ ಹೇಳಿದ್ದೇನೆ ಅಮ್ಮ. ಹಾಗೆ ಹೇಳಿದ್ದೆನು ಪ್ರಿಯ. ನೋಡಮ್ಮ, ಎಲ್ಲಿ ನೋಡ್ಲಿ? ಅವನು ಹೇಳಿದ್ದು ನಿಜ. ನಾನು ರಾಮದಾಸ, ಅವರ ಆಜ್ಞೆ ಇಲ್ಲದೆ ನಾನು ಏನು ಮಾಡುವುದಿಲ್ಲ. ದಾಸರ ವಂಶನ ನಿಮ್ದು. ಹೌದು. ಏನ್ ಮಾಡ್ಲಿ ಇವಾಗ? ಏನು ಹೇಳಿದೆ? ಆತನ ಆಜ್ಞೆ ಇಲ್ಲದೆ ನೀನು ಯಾವ ಕೆಲಸವನ್ನು ಯಾವುದು ಮಾಡುವುದಿಲ್ಲ. ಇದು ಅದೂ ಇಲ್ಲ. ಇದು ಅದೂ ಇಲ್ಲ. ಅದು ಅದು ಯಾವುದೂ ಇಲ್ಲ. ಅದು ಮಾಡೋದಿಲ್ವೇ? ಯಾವುದೂ ಇಲ್ಲ. ಇನ್ಯಾಕೆ ಇದನ್ನ ಮದುವೆ ಆಗ್ಲಿ ನಾನು? ಅಲ್ಲ ಪ್ರಿಯ, ನೋಡು, ದೊಡ್ಡ ಮನಸ್ಸು ಮಾಡು. ಇಲ್ಲಮ್ಮ. ಈಗ ಮತ್ತೆ ಹಾಗಾದ್ರೆ ಈಗ ನಿನ್ನ ವಿವಾಹ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಇವಾಗ? ಆತನ ಹತ್ತಿರ ಹೋಗಿ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ. ಗುರುತನ್ನು ತೆಗೆದುಕೊಂಡು ಬಾ. ತೆಗೆದುಕೊಂಡು ಬಂದ್ರೆ ಆಗ ನಿನ್ನನ್ನು ಒರೆಸುವೆನು. ಅಬ್ಬಾ ಬಂಗಾರ, ಇದನ್ನ ಅವಾಗ್ಲೇ ಹೇಳಬಾರ್ದಾಗಿತ್ತೆ. ಹಾಗಾದ್ರೆ ಇಲ್ಲೇ ನಿಂತಿರೋ, ಈಗಲೇ ಹೀಗೆ ಹೋಗಿ ಕುರುಹನ ತೆಗೆದುಕೊಂಡು ಹೀಗೆ ಬಂದು ಬಿಡುತ್ತೇನೆ. ಹಾಗೆ ಆಗಲಿ. ಹೋಗಲ್ಲೇ ಹೋಗಲಿ ಪ್ರಿಯಾ, ಹೋಗಿ ಬರಲ್ಲೇ ಪ್ರಿಯಾ. ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನರ್ಥವು ಮಾಡಿರುವಳು ಕಾಣೆನಲ್ಲ. ಪ್ರಿಯಾ ಸ್ವಾಮಿ. ಪ್ರಿಯಾ, ಮನೋಹರ, ಓದ್ಯ ಪಿಶಾಚಿ ಅಂದ್ರೆ ಮತ್ತೆ ಅಯ್ಯೋ 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 ಗಾಚಾರವೇ, ಓದೆ ಪಿಚಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯೊಳಗೆ ಎಂಬಂತೆ. ಹೇಗಮ್ಮ ಲಕ್ಷ್ಮಣನು ಸಿಗಲಿಲ್ಲವೇ? ಏನು ಹೇಳಿದ? ಅಯ್ಯೋ ಎಷ್ಟು ಮಾತಾಡ್ತೀಯ ತಡಿಯೇ. ಅಲ್ಲ ಇವಳು ಏನೇನೋ ಹೇಳ್ಕೊಡ್ತಾಳಲ್ಲ, ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ಇವಳನ್ನ ನುಂಗಿ ಬಿಡ್ಲೆ. ಕೆಲಸ ಕೆಟ್ಟೋಗ್ಬಿಡುತ್ತೆ. ಮೊದಲು ವಿವಾಹ ಆಗ್ಬಿಡ್ತೀನಿ, ಆಮೇಲೆ ಸರಿಯಾದ ಸಮಯ ನೋಡಿಕೊಂಡು ಇವಳನ್ನು ನುಂಗಿ ಬಿಡುತ್ತೇನೆ. ಪ್ರಿಯಾ. ಏಕಮ್ಮ ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದ ಪ್ರಿಯ. ಮತ್ತೆ ಏನು ಹೇಳಿದ? ಹೋಗು ಪ್ರಿಯ, ಆತ ಕೋಪಿಷ್ಟ, ಗರ್ವಿಷ್ಟ, ದೊಡ್ಡ ಅನಿಷ್ಟ. ಆತ ನನಗೆ ಸರಿ ಹೋಗೋದಿಲ್ಲ ಪ್ರಿಯ. ಹೇಗಿದ್ರು ಕಪ್ಪಗಿದ್ರು ಪರವಾಗಿಲ್ಲ, ದುಂಡು ದುಂಡಾಗಿ ಸ್ವಲ್ಪ ಮುದ್ದು ಮುದ್ದಾಗಿ ಚೆನ್ನಾಗಿದ್ದೀಯಾ. ಅನುಭವಸ್ಥ ಬೇರೆ. ಹೇಗಾದ್ರೂ ಆಗಲಿ ಪ್ರಿಯ, ನಾನು ಅಕ್ಕ ನಾವಿಬ್ಬರು ಹೊಂದಿಕೊಂಡು ಹೋಗೋಣ ಕಣಿಯಮ್ಮ. ಪ್ರಿಯಾ ಪ್ರಿಯಾ, ನಾವಿಬ್ಬರು ಹೊಂದಿಕೊಂಡು ಹೋಗ್ತೀವಿ. ನೀನೇ ನನ್ನನ್ನು ಒರೆಸು ಪ್ರಿಯಾ. ಬಾ ಪ್ರಿಯ ಮುಂದೆ. ಆತನು ನನ್ನ ತಡಿ ಹೇಳಿ ಅಮ್ಮ. ನೋಡಮ್ಮ, ನಾನು ನಿನಗೇನು ತೊಂದರೆ ಕೊಡೋದಿಲ್ಲ ಕಣೆಯಮ್ಮ. ಒಂದು ವಾರದಲ್ಲಿ 6 ದಿನ ನನ್ನ ಜೊತೆಗಿರಿ. ಅರ್ಧ ದಿನ ನಿನಗೆ ಬಿಟ್ಕೊಡ್ತೀನಿ ಕಣೆ. ದಿನನೂ ಬೇಡ, ನೀನೇ ನೋಡು ನೋಡು ಪ್ರಿಯಾ, ಅವಳಿಗೆ ಇಷ್ಟ ಇಲ್ಲ. ಅಯ್ಯೋ ನನ್ನ ಬಂಗಾರ ಬಾರ್ದೆ. ಹೇಳಿ ಅಮ್ಮ. ನನ್ನ ಸ್ವಾಮಿಯ ಒಪ್ಪಿಗೆ ಮೇರೆಗೆ ಏನಾದ್ರೂ ಮಾಡ್ಕೊ. ಅಯ್ಯಯ್ಯೋ ನೋಡು ಪ್ರಿಯಾ, ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಳ. ಅವಳಿಗೆ ಏನು ತೊಂದ್ರೆ ಇಲ್ಲ, ನಿಂದೇನಯ್ಯ ತೊಂದ್ರೆ? ಹೌದು ತಾಯಿ. ಏನು ಹೌದು ತಾಯಿ? ಆತನು ನನ್ನ ಆಜ್ಞೆಯನ್ನು ಎಂದಿಗೂ ಮೀರ. ನಾನು ಅದನ್ನ ಹೇಳಲೇ ಇಲ್ವಲ್ಲ. ಈಗ ನಾನು ಹೇಳ್ತಾ ನೀ ಇದ್ದೀನಿ. ನನ್ನ ಕೇಳಲೇ ಇಲ್ವಲ್ಲ. ಕೇಳ್ತಿದ್ರು ನಾನು ಹೇಳ್ತಾ ಇದ್ದೀನಿ. ನೀನ್ ಹೇಳ್ಬಿಟ್ರೆ ನಾನ್ ಕೇಳೋಂತವಳ ಅಲ್ವಲ್ಲ. ಈಗ ನಾನೇನು ಹೇಳ್ಬೇಕಮ್ಮ ನಿನ್ಗೆ? ಈಗ ಲಕ್ಷ್ಮಣನ್ ಏನ್ ಹೇಳ್ದ ಅಂತ ನೀನ್ ಹೇಳ್ಬೇಕು. ಹೌದು ತಾಯಿ, ನನ್ನ ಆಜ್ಞೆಯನ್ನು ಎಂದಿಗೂ ಮೀರತಕ್ಕವನಲ್ಲ. ಆದ ಕಾರಣ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಎಲ್ಲೇ? ಬೆನ್ನಿನ ಮೇಲೆ ಆಜ್ಞೆಯನ್ನು ಬರೆಯುವನು. ಹಿಂದ ಇಲ್ಲ ಬಿಲ್ ಬಿಸಾಕಿದ. ಹಿಂದ ಮುಂದೆ ಎಲ್ಲ ಬರೆಯಲು ಸಾಧ್ಯ. ಇಲ್ಲಿ ಬರೇ ಅಲ್ಲಿ ಬರೆಯಲು ಸಾಧ್ಯವಿಲ್ಲ. ಇನ್ನೆಲ್ಲಿ? ಬೆನ್ನಿನ ಮೇಲೆ. ಯಾಕೆ ಹಿಂದೆನೆ ಯಾಕೆ? ಅಲ್ಲೇ ಬರೆಯಬೇಕು. ಹಿಂದೆನೆ ಬರ್ದಿವನಿಗೆ ಅಭ್ಯಾಸ ಅನ್ಸುತ್ತೆ. ಹೌದು. ಏನ್ ಚೆನ್ನಾಗಿ ನಗ್ತೀಯ ಪ್ರಿಯ. ನನಗೆ ಯಾಕೋ ನೀನ್ ಬಿಟ್ಟೋಗಕ್ ಮನ್ಸೇ ಆಗ್ತಾ ಇಲ್ಲ. ಈಗ ಏನು? ತಿರುಗಮ್ಮ ಬರೆಯುತ್ತೇನೆ. ತಿರುಗಮ್ಮ ಬರೀತೀಯ? ಆಯ್ತು ಬರಿಯಪ್ಪ. ಪ್ರಿಯಾ ಬರೆಯೋದು ನೀನು ತಾಯಿ ಅಂದ್ಬಿಟ್ರೆ ನಾನ್ ಅಲ್ವಾ? ಹೌದು ತಾಯಿ. ಅದೇ ತಾನೇ ಪ್ರಿಯ. ಸರಿ ಬರೆ 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 ಪ್ರಿಯಾ, ಬರೆಯೋದು ಬರೀತಿ. ಆಯ್ತು ತಾಯಿ. ಮೇಲ್ ಬರಿಬೇಡ, ಸ್ವಲ್ಪ ಒತ್ತಿ ಒತ್ತಿ ಆಗಬಹುದು ತಾಯಿ. ಬರೀತೀಯ ಪ್ರಿಯಾ? ಪ್ರಿಯಾ ಹೆಂಗಿಂಗಿಂಗು ಬರಿಬೇಡ. ಅವ್ನು ಏನೇನೋ ತಿಳ್ಕೊಂಡ್ಬಿಟ್ರೆ, ವಿವಾಹ ಆಗೋದ್ಬಿಟ್ಟು ನಾನು ಒದಿಸ್ಬಿಟ್ರೆ. ಹೌದು. ದಿಂಡಾಗಿ ಬರೀ ಪ್ರಿಯಾ. ಆಗಬಹುದು ಪ್ರಿಯ. ಮುದ್ದು ಮುದ್ದಾಗಿ ಬರೀ ಪ್ರಿಯ. ಆಗಬಹುದು ಪ್ರಿಯ. ಯವ್ವ ಬರೀ ಪ್ರಿಯ ಬರೀ ಪ್ರಿಯ. ಬರ್ದ್ಯಾ? ಬರಿದ್ಯಾ? ಏನೋ ಬರಿತಾ ಇದೀಯ? ಬರಿತಾ ಇದ್ದ ನೀನೆ?
ಇದನ್ನು ತೋರಿಸು, ಅವನಿನ್ನನ್ನು ಮಾನಿಸುವನಮ್ಮ. ಏನು ಹೇಳಿದೆ? ಪರಭೇದ ಮಾಡಿ ನೋಡಮ್ಮ. ನನಗ್ ಬರೋದಿಲ್ಲ ಭೇದಗೀದ. ನೀನ್ ಸಿಲ್ಲೆ ಪ್ರಿಯ, ಹೋಗು ತಾಯಿ, ನಿನ್ನ ಆಸೆಯನ್ನು ಪೂರ್ತಿ ಆಗುತ್ತದೆ. ಹೋಗು ತಾಯಿ, ಅಲ್ಲಿಗೆ ಹೋಗ್ಲೆ? ಹೋಗಲೇಬೇಕು. ಆಯ್ತು, ಹಾಗಾದ್ರೆ ನಾನು ಬರುತ್ತೇನೆ. ಅದ ಹೆಂಗ್ ನಿಮ್ಮನ್ನ ಎಷ್ಟು ಬೇಗ ಬಿಟ್ಬಿಡ್ತೀನಿ ನಾನು? ಅಕ್ಕ, ನಾನು ಇವ್ರನ್ನ ಇವ್ರ ತಮ್ಮನ್ನ ವಿವಾಹ ಆದ್ರೆ ಇವ್ರು ನನ್ಗೆ ಏನ್ ಆಗ್ತಾರಕ್ಕ? ಭಾವ. ಏ ಅಕ್ಕ, ಜೋರಾಗಿ ಹೇಳಕ್ಕ. ಭಾವ. ಭಾವ. ಭಾ ವಾ ವಾ ವಾ. ಇವ್ ನಿಂಗ್ ನಕ್ರಿ ಬಿಟ್ಟೋಗಕ್ ಮನ್ಸಾಗತ್ತ, ನೀವ್ ಹೇಳ್ರಪ್ಪ. ಬಾ. ಇನ್ನೇನು ಹತ್ರ ಬಿಟ್ಟು ಹೋಗ್ತೀರಮ್ಮ? ಬಾ. ಸದ್ಯ ಪೀಡೆ ತೊಲಗಿದೆ ಅಂತ ಆಯಿತು. ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ನಂಗು ನಿಂಗು ಏನಂತೆ, ಲೋಕವೆಲ್ಲ ಗುರಿಲಂತೆ. ಢಾಮ್ 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 ಢೋಮ್ ಢೋಮ್ ಢೋಮ್. ಅಂತೂ ಇಂತು ಕುರುಹನ್ನು ತೆಗೆದುಕೊಂಡು ಬಂದಿರುವೆನು. ಇಂದು ಏನಾದ್ರೂ ಆಗ್ಲಿ ವಿವಾಹ ಆಗೋದೆ. ಹಾ, ಏ ಮನೋಹರ, ಇನ್ನೇನ್ ತಿರ್ಗಿಸ್ಕೊಂಡು ನಿಂತ್ಕೊಂತೀಯ? ತಿರುಗಿ ಕಡೆಗೆ ನೋಡಿಲ್ವಾ ನಿಂದು? ಮನೋಹರ, ಪ್ರಾಣೇಶ್ವರ, ಅಯ್ಯೋ. ಓ ಮನೋಹರ. ಓಹೋ, ಪುನಃ ಬಂದೆಯಾ? ಬಂದ್ಬಿಟ್ಟೆ. ಕುರುತನ್ನು ತಂದಿರುವೆ? ಓ, ತಂದೇ ಬಿಟ್ಟೆ. ಹಾಗಾದರೆ ತೋರಿಸು. ಹಾಗಾದರೆ ತೋರಿಸು, ಕೊಡು. ಅದು ಕುರುತನ್ನು ಕೊಡು. ಯಾವ್ದಾರು ಒಂದ್ ತೀರ್ಮಾನ ತಗೋ. ಇಲ್ಲ ಕೊಡ್ಲಾ, ಇಲ್ಲ ತೋರಿಸ್ಲಾ? ತೋರಿಸು. ಪ್ರಿಯಾ, ನಾನೇನೋ ತೋರಿಸೋದಿಕ್ಕೆ ಸಿದ್ಧ, ಹಾ. ನೀನು ನೋಡಲು ಬದ್ಧನೆ? ಇಲ್ಲಮ್ಮ. ಅಲ್ಲ, ಏನು ಗೊತ್ತಾ ಪ್ರಿಯಾ, ನಾನು ತೋರ್ಸೋದಿನ ನೀನು ನೋಡಿ, ಆ ಘೋರ ರೂಪ ನೋಡಿ ಮೂರ್ಛೆ ಹೋಗಿ ಬಿದ್ದು ಬಿಟ್ರೆ ಎದ್ದೊಳಗೆ 6 ತಿಂಗಳು ಬೇಕು ಪ್ರಿಯಾ. ಬೀಳಲ್ಲ? ಹಂಗಾರೆ ಭದ್ರವಾಗಿ ನಿಂತಿರುವೆ. ಭದ್ರ. ಈಗ ಏನ್ ಮಾಡ್ಲಿ? ಕೊಡ್ಲಾ ತೋರಿಸ್ಲಾ? ತೋರಿಸು. ತೋರ್ಸೇ ಬಿಡ್ಲಾ? ತೋರ್ಸೇ ಬಿಡ್ತೀನಿ. ನೋಡಿದ ತಕ್ಷಣ ವಿವಾಹ ಆಗ್ಬೇಕು ಪ್ರಿಯ. ಕೊಡು. ಕೊಡಲ್ಲ, ತೋರಿಸ್ತೀನಿ ತಗೋ. ಕೊಡು. ಕೊಡಕ್ಕೆ ಏನು ಕೊಟ್ಟಿಲ್ಲ, ಅವನೇನು ಮುದ್ ಕೊಟ್ಟವನ ಕೊಡಕ್ಕೆ. ನೋಡಿದ್ಯಾ? ನೋಡಿದೆ. ಹಾ, ಬಾ 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 ಬಾರಯ್ಯ. ಸಾರೆ ಚಲದೆ ಚಪಲೆ ಎಲೆ ಮಾಯಾತ್ಮಲೆ, ಸಾರೆ ಚಲದೆ ಚಪಲೆ ಆತಕಾರನ ಚಪಾರ ಮೋಸಗೈಯಲ್ಲಿ ಬಂದಯ, ಆತಕಾರನ ಚಪಾರ ಮೋಸಗೈಯಲ್ಲಿ ಬಂದಯ, ಸಲ್ಲದಿಂಗೆ ಸಾಹಸಂಗಲ್ ಎಲ್ಲವೂ ಸಾರಿಸನೆ, ಸಾರ ಚಲದೆ ಚಪಲೆ ಎಲೆ ಮಾಯಾತ್ಮಲೆ, ಸಾರ ಚಲದೆ ಚಪಲೆ. ಮೂರ್ಖಳಿ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಏ ಲಕ್ಷ್ಮಣ, ನನ್ನನ್ನೇನು ಸಾಮಾನ್ಯ ಸ್ತ್ರೀ ಎಂದು ತಿಳಿದಿರುವೆಯಾ? ನನಗೆ ಕೋಪ ಬಂದರೆ ಈಗಲೇ ಘೋರ ರಕ್ಕಸ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಬಾ, ವಿವಾಹ ಆಗು. ಇಲ್ಲ, ದೂರ ನಿಲ್ಲು. ದೂರ ನಿಂತ್ರೆ ಮಕ್ಕಳಾಗಲ್ಲ. ಬಾ, ನನ್ನನ್ನು ವರಿಸು. ಬಾ. ದೂರ ನಿಲ್ಲಮ್ಮ. ನಾನು ನಿನ್ನನ್ನು ಒರೆಸಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯನ್ನು ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ ಹೆಂಗೆ? ಛತ್ರಿ ಪದ್ಧತಿ ಎಂತ? ಛತ್ರಿ ಪದ್ಧತಿ, ಕ್ಷತ್ರಿಯ ಪದ್ಧತಿ. ಛತ್ರಿ ಪದ್ಧತಿ ನಡೆದುಕೊಳ್ಳಬೇಕು. ಹೇಗೆ? ಏನು ನಡೆದುಕೊಡಬೇಕು? ಏನು ಮಾಡಬೇಕು? ಮದುವೆ ಆಗುವ ಮೊದಲು ವಧು ವರರನ್ನು ನೋಡಬಾರದು, ಮುಟ್ಟಲೂ ಬಾರದು, ಮಾತನಾಡಲೂ ಬಾರದು. ಆದ್ದರಿಂದ ನಿಮ್ಮ ಕಣ್ಣುಗಳನ್ನು, ಅಯ್ಯೋ ಎಲ್ಲ ಹಿಂಗೆ ಹೇಳಿದ್ರೆ ನನಗೆ ಕೇಳಲ್ವೇ? ನಿನ್ನ ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೋ, ಆಗ ನಿನ್ನನ್ನು ಒರೆಸುವೆನು. ಅಪ್ಪ, ಮದುವೆಗೆ ಮುಂಚೆ ವಧು ವರರನ್ನ ನೋಡಬಾರ್ದು, ಹೌದು ಹೌದು, ಮುಟ್ಟಬಾರ್ದು, ಆಮೇಲೆ ಮಾತಾಡಬಾರ್ದು. ಮಾತಾಡಬಾರದು. ಕೇಳ್ರಪ್ಪ,
ನೋಡಬಾರ್ದು, ಮುಟ್ಟಬಾರ್ದು, ಮಾತಾಡಬಾರ್ದು. ಇನ್ ವಿವಾಹ ಏನಕ್ಕಾಗ್ಲಿ ನಾನು? ಇನ್ನೇನಕ್ಕೆ ವಿವಾಹ ಆಗ್ಬೇಕು? ಅವೆಲ್ಲ ದೂರ ಇಟ್ಟು ಮದ್ವೆ ಆಗೋದು ಆಮೇಲೆ. ಮದುವೆ ಆದ್ಮೇಲೆ ಮಾಡೋಣವಾ? ನನಗೆ ಮರ್ತೆ ಹೋಯ್ತಾ? ಈಗೇನ್ ಮಾಡ್ಲಿ? ಸರಿ, ಕಣ್ಣು ಕಟ್ಕೋ. ಕಣ್ಣು ಕಟ್ಕೊಳ್ಳ? ಕಟ್ಕೋ. ಕಟ್ಕೊಂಡೆ. ಕುತ್ಕೋ. ಕೂತ್ಕೋಬೇಕೆ? ಕೂತ್ಕೊಳ್ಬೇಕು. ಯಪ್ಪ, ಏನೇನೋ ಪದ್ಧತಿ ಅಪ್ಪ ಇವೆಲ್ಲ. ನಮ್ ರಾಕ್ಷಸ ಪದ್ಧತಿನಲ್ಲಿ ಇಲ್ಲೇ ಇಲ್ಲ, ಗೊತ್ತಾ? ಇಲ್ಲ, ನಮ್ಮ ಪದ್ಧತಿ ಅಲ್ಲ ಅವೇ ಇದ್ದಾವ. ಇದ್ದಾವೆ. ಈಗೇನ್ ಕುತ್ಕೊಳ್ಳೆ? ಕುತ್ಕೋಬೇಕು. ಮೇಲೆ ಹೇಳು. ಇತ್ ಕಡೆ ಬಾ. ಅದ್ ಕಡೆ ಎಲ್ಲ ಬರಕಲ್ಲ, ಬೇಕಾದ್ರೆ ಇಲ್ಲ ಕುತ್ಕೊ, ಎತ್ಕೊಂಡ್ ಮಾಡ್ತೀನಿ. ಬರ್ಬೇಕಮ್ಮ. ಕಣ್ಣು ಮುಚ್ಚದ ಹೆಂಗೆ ಹಿಂಗ್ ಡಿಕ್ಕಿ ಹೊಡೆದು ಬಿಡ್ತೀನಿ ನಾವು. ಇಲ್ಲ, ಏನು ಇಲ್ಲ, ಡಿಕ್ಕಿ ಹೊಡೆದ್ರು ಏನು ಬೇಡ. ನಡೀತದ? ಬೇಡ ಬೇಡ. ಹೇಳಿ ಇವಾಗ ಏನು? ಕುತ್ಕೊಳ್ಳ? ಕುತ್ಕೋ. ಹೇಳು, ಮೇಲೆ ಹೇಳು. ಕುತ್ಕೋ. ಏಯ್, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಕೂತ್ಕೋ, ಎದ್ದಳು, ಕೂತ್ಕೋ, ಎದ್ದಳು. ಬರೀ ಇವೇ ಮಾಡ್ತಿದ್ರೆ ಮಲ್ಗೋದು ಯಾವಾಗ? ನಾಳೆ 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 ಅಂದ್ರೆ ಇವತ್ತು ವಿವಾಹ ಆದ್ಮೇಲೆ ನಾಳೆ ಮಲ್ಕೊಂಡ್ಬಿಡೋದು. ಅಯ್ಯೋ, ನನ್ ಬಂಗಾರದ ಗೊಂಡೆ, ನನ್ ಮುತ್ತಿನ ಚಂಡೆ. ಈಗ ಏನ್ ಮಾಡ್ಲಿ ಹೇಳು? ಕುತ್ಕೋ. ನಂಗ್ ಬಾಳ ಹಿಂಸೆ ಕೊಡ್ತಾನಪ್ಪ ಈ ಲಕ್ಷ್ಮಣ. ಏನ್ ಮಾಡ್ಲಿ ಈಗ? ಕಣ್ಣು ಕಟ್ಕೋ. ಕಣ್ ಕಟ್ಕೋ. ಸಾಕು, ಕುತ್ಕೋ. ಇವಾಗ ಸಾಕು, ಹೋಗೋ ಕಡೆಗೆ. ಕಣ್ಣು ಕಟ್ಕೊಂಡು ಕುತ್ಕೊಮ್ಮ. ಸರಿ, ಕೂತ್ಕೊಂಡೆ. ನಿನ್ನನ್ನು ಕೊಲ್ಲಲ ನಿಲ್ಲಲೇ ನಿನ್ನನ್ನು ಕೊಲ್ಲಲ ಗಾನವಿಯಲೆಂದು ಕರುಣವ ತೋರುತ್ತಾ ಛೇದನದಿಂದ ಬೇಡ, ಇವನ್ ಮನೆ ಗಾಯವಾಗಿ ಇವನು ಹೇಗಿರ್ಬೇಕು ಹಾಳಾಗಿ ಹೋಗ. ಬಂಗಾರದಂತ ನನ್ನ ಕೊಯ್ದು ಹಾಳು ಮಾಡಿಕ್ಕಿದ್ನಿ ಇವನು ಹೇಗಿರ್ಬೇಕಾಗಿ ಬಾರಬಾರ್ದು ಬಂತು. ಆದರೆ ನಿನಗೆ ಬೈದಾಡ ಮುರಿಯುವುದು ಮೂಗು, ಸುರಿಯುವುದು ರಕ್ತ, ಆದರೆ ನಿನಗೆ ಬೈದಾಡ. ಅವನಿಗೆ ಬೇಡ, ಅವನ ಮನೆ ಮಾಡಲೀಗ ಮೂಗ ಕೊಯ್ದ ಬಾಣ. ಅಯ್ಯೋ ಅಯ್ಯೋ, ಮಾಡಲೀಗ ಮೂಗ ಕೊಯ್ದದಾಗ ಮನೆ ಹಾಳಾಗ ಇವನ್ನೆಗೆ ಬಿದ್ದೋಗ ಇವ್ ಬರ್ಬಾರ್ ಬಂದು ಒತ್ತೋಗ. ಏನ ಮಾಡಲಿ ಮೂಗ ಕೊಯ್ದದಾಗ. ಅಯ್ಯಪ್ಪ, ಏ ಅಗ್ರ, ಯಾರು ತಾವು? ನಾನು ನನ್ನ ದಂಡಕಾರಣ್ಯಕ್ಕೆ ಹೋಗಿದ್ನ. ದಂಡಕಾರಣ್ಯಕ್ಕೆ ಯಾಕೆ ಹೋಗಿದ್ರಿ? ಅಯ್ಯೋ, ಹೋಗಿದ್ದೆ. ಅಲ್ಲೇ ಅವನು ಅವನು ಅವನ ತಮ್ಮ ಹೊಕ್ಮಾಡ 30 ಮಣ ಇಲ್ಲ. ಅವನ ಹೆಂಡತಿ ಈತೆ ಏನ್ ಮಾಡಿದ್ರು? ನಾನು ವ್ಯಾಘ್ರ ನೋಡಲೇ ತಡ. ಅಯ್ಯೋ, ಹೋಗಿ ನಮ್ಮ ಅಣ್ಣನ ಕೇಳಿ ಹೇಳ್ಬೇಕು. ಹೋಗಿ ಮೂಗ್ ಮಾತ್ರ ಕುಯ್ದ, ಬೇರೆ ಏನ ಕುಯ್ದ? ಇವಾಗ ಏನ್ ಮಾಡ್ಬೇಕು? ಇವಾಗ ಅವನೇ ಶುರು ಮಾಡಿ ಇಟ್ಕೊಳ್ಳಿ, ಹೋಗೋಣ.
ವಿಚಾರ ತಿಳಿಸಿಲ್ಲ ಅವ್ರಿಗೆ. ಶಿಕ್ಷೆ ಕೊಡ ಲಕ್ಷ್ಮಣ. ಇಲ್ಲ ಇರೋ ಇನ್ನ ಅದೇ ಆದ್ರೆ ಮುಂಡೆ ಮಕ್ಕಳು ನಾನು ಮದುವೆ ಆತೀನಿ ಅಂದುಬಿಟ್ಟು ಇವನ್ ತಕ್ಕೋದ್ರೆ ಅವನ್ ತಕ್ಕೋಗು. ಅದೇ ವಿಚಾರ ಎಲ್ಲ ರಾವಣೇಶ್ವರ ಬಳಿ ಹೇಳೋಣ, ಬನ್ನಿ ಹೋಗೋಣ, ವೇಳೆ ಆಗುತ್ತೆ. ಅವನ್ ತಕ್ಕೋದ್ರೆ ಇವನ್ ತಕ್ಕೋಗೋ ಅನ್ನೋದು, ಇವನ್ ತಕ್ಕೋದ್ರೆ ಅವನ್ ತಕ್ಕೋಗೋ ಅಂತ ಹೇಳೋದು. ಅಲ್ಲ ಹಂಗ್ ಮಾಡಿ ನನ್ನ ಮೂಗ್ ಕೊಯ್ದು ಅವಮಾನ ಮಾಡ್ತಾರಲ್ಲ ಪಾಪ. ಅಂದ್ರು ಒಂದ್ ವಿಷಯ ಗೊತ್ತಾಗ್ರ, ಅವಳು ಈತೆ ಅವಳಲ್ಲ, ಈತೆ ನನ್ನ ಸೌತೆ ಏ ರಾಮನ್ನ ಸೀತೆಯನ್ನ ಅವ್ರನ್ನೇನಾದ್ರೂ ಒಂದು ಮಾಡಾಕಿ ಬಿಟ್ರೆ ನಾನು ಕೆಟ್ಟೆ. ಸರಿ ಈ ವಿಚಾರನ ಯಾಕೆ ಹೇಳು ನನಗೆ ಇಷ್ಟೊಂದು ಅವಮಾನ ಮಾಡಿದ್ಮೇಲೆ ಅವರು ಶಿಕ್ಷೆ ಮಾಡ್ಯಾರ. ಎಂಡ್ರ ಗಣ್ಣು ಇಬ್ರು ಜೊತೆ ಹಂಗ್ ಮಾಡಲ್ಲ ನಾನು ಗೆದ್ದಂಗೆನೆ. ಅಲ್ಲ ಸಹೋದರಿನ ಎಲ್ಲ ಸೌತೆ ಈತ ಇರ್ಲಿ ಪ್ರಖ್ಯಾತವಂ ಪಡೆದು ಪರಮೇಶ್ವರನಿಂದ ವರವಂ ಪಡೆದ ಈ ಅಸುರ ಸುಂದರ ಧೀರ ರಾವಣೇಂದ್ರನಿಗೆ ಕುಂಭಕರ್ಣ ಪ್ರಹಸ್ಸ ಯಾರು ಸರಿಸಮರೆ ಈ ದೊರೆಯಲ್ ಬಲ 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 ಪರಮ ಪುರುಷನೇ ಹರಿಯಬೇಕಂದೆ ಎರಿತವನಿಲ್ಲ ಸರುಸದಲ್ಲಿರುವವ ಪರಮ ಪುರುಷನೇ ಹರಿಯಬೇಕಂದೆ ಎರಿತವನಿಲ್ಲ ಸರುಸದಲ್ಲಿರುವ ಹಿರಿದ ರಮಣನ ಹರಿಯೋ ಹೀಗೆ ಹಿರಿದ ರಮಣನ ಪೊರಿಯೋ ಈ ಎನಗೆ ಬಲ 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 ಎನಗ್ಯಾರು ಸರಿ ಸಮರೆ ಈ ದೊರೆಯಲ್ ಪ್ರಹಸ್ಸ ರಾಜೇಂದ್ರ ಕುಂಭಕರ್ಣ ವಿಭೀಷಣ ಮಂತ್ರಿ ಮಹೋದರರೇ ನವಬ್ರಹ್ಮರೊಬ್ಬರಾದ ಪೌರುಷ ಬ್ರಹ್ಮನು ಮೊಮ್ಮಗನು ಕೈಕಸ ದೇವಿಯು ಗರ್ಭ ಸಂಜಾತನು ವಿಶ್ವವಸ್ವಿನ ಸುಪುತ್ರನು ವಿಶ್ವಧ್ವಲ್ ಹೆಸರಂಕಿತ ಅಪ್ರಥಮ ವೀರನು ಸತ್ಸಾಮರ್ಥ್ಯ ಬಲಧ್ವಲ್ ಸಣ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಹಳಕಾವತಿ ನಗರವನ್ನು ಅಡಗಿಸುವಂತಹ ಸಂಪತ್ತು ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಯಾದ ನನ್ನ ಶಾಲೆಯಾದ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ
ವೀರನು ಧೀರನು ಅವನು ಯಾವನಿರುವನು ಪ್ರಹಸ್ತ? ಮಹಾಪ್ರಭು ವೀರ ಧೀರ ರಣಭೀಕರ ಸುರವರ ಕಂಠೀರವೋ ಮಹಾಪ್ರಭು ಕುಂಭಕರ್ಣ ವೀರ ಧೀರ ರಣಭೀಕರ ಸುರವರ ಕಂಠೀರವೋ ನರಿತ ಸುಖದಿ ದೊರಿತ ಬಲದಿ ನರೇಂದ್ರನಿಗೆ ಜಯ ಜಯ ನರಿತ ಸುಖದಿ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಪ್ರಹಸ್ತ ಪರಶಿವನಿಂದರವ ಪಡೆದ ಲಂಕದೀಶ್ವರ ಪರಶಿವನಿಂದರವ ಪಡೆದ ಲಂಕದೀಶ್ವರ ನಿರಿತ ಸುಖದಿ ದೊರಿತ ಬಲದಿ ನರೇಂದ್ರನಿಗೆ ಜಯ ಜಯ ನಿರಿತ ಸುಖದಿ ದೊರಿತ ಬಲದಿ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಮಹಾಪ್ರಭು ನಿನಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲಿ ಯಾರೂ ಇಲ್ಲ. ನಿನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ತಲೆಹರಿಸಿ ನಡುಗುವರು. ರಾಜಮಾತೆಯಾದ ಕೈಕಾಸ ದೇವಿಯ ಪುತ್ರನಾಗಿ ಜನಿಸಿ ನಿಮ್ಮ ಜಾತ ಶತ್ರುವಾದ ಆ ಹರಿಯ ಉದರವನ್ನು ಹರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಬಲಿಚಕ್ರವರ್ತಿ ಅವರ ಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅವಿದ ಪರಾಕ್ರಮಶಾಲಿ ನೀನಲ್ಲದೆ ಮತ್ಯಾರು ಪ್ರಹಸ್ತ ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒನ್ನ ಸ್ಥೂಲಕ್ಕೇರಿಸಲು ಪ್ರಯತ್ನಿಸಬೇಡ. ವಿಭೀಷಣ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಮರ್ಥಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲಾ ಭಾವದವರಾದ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದಾವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು. ವಿಭೀಷಣ ಏನೆಂದು ನೀಡುತ್ತಿರುವೆ? ಕುಂಭಕರ್ಣ ಫಲ ಫಲ ಗೆಲುವಿಗೆ ಬರದೊಳಗೆ ದರೆಯನ್ನು ಗೆಲುವಿಗೆ ಬರದೊಳಗೆ ಸುರರ ಕಡಿದಿರುವ ದುರದೊಳಗೆ ಸುರರ ಕಡಿದಿರುವ ದುರದೊಳಗೆ ದರೆಯನ್ನು ಗೆಲುವಿಗೆ ಬರದೊಳಗೆ ಯಕ್ಷ ಗರುಡ ಗಂಧರ್ವರ ನಿಡಿದು ಗದ ದಂಡದಿ ಮೆಟ್ಟಿ ಮೆರಿವೆ ಯಕ್ಷ ಗರುಡ ಗಂಧರ್ವರ ನಿಡಿದು ಗದ ದಂಡದಿ ಮೆಟ್ಟಿ ಮೆರಿವೆ ದರೆಯನ್ನು ಗೆಲುವಿಗೆ ಬರದೊಳಗೆ ಸುರರ ಕಡಿದಿರುವ ದುರದೊಳಗೆ ದರೆಯನ್ನು ಗೆಲುವಿಗೆ ಬರದೊಳಗೆ ದರೆಯನ್ನು ಗೆಲುವಿಗೆ ಬರದೊಳಗೆ ದರೆಯನ್ನು ಗೆಲುವಿಗೆ ಬರದೊಳಗೆ. ವಿಭೀಷಣ ಕುಂಭಕರ್ಣ ಏನೆಂದು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಳೆಯ ಮೇಲೆ ಮಲಗಿದ್ದು ಅದಳ ಪರಕ್ರಮ ಭವನ ಭೀಕರನು ರಕ್ಷನಿಗೆ ರಕ್ಕಸನು ದಿಗ್ವಿಜಯಲ್ಲಿ ದಿಗ್ವಿಜಯರಂತೆ ನವವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಹೇಳಿಸ್ತಿರುವೆಯ? ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಭಲ್ಲೆ. ನನ್ನ ವಿಚಾರವನ್ನು ನಾನೇ ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನು ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಅಳಕಾವತಿ ನಗರವನ್ನು ಅಡಗಿಸುವಂತಹ ಸಂಪತ್ತು ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಯು ಶಾಲೆಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನು ಯಾವನಿರುವನು ಪ್ರಹಸ್ತ. ಜಗದಿಕ್ಕುಗಳು ಬಿರಿದು ಗಗನವು ಹರಿದು ತೃಪ್ತಿಯ ತಲ್ಲಗೊಳಿಸುತ್ತ ಮಾಡಬಲ್ಲ ಈ ದಶಕಂಠನು ಮುರುಳನು ಭಕ್ತನು 14 ಲೋಕಗಳೆಲ್ಲ ಅವನಿಗೊಬ್ಬರಿಗಿಲ್ಲದೆ ಮತ್ತಾರಿಗೂ ಭಾಗನು ಈ ತಲಭಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನೆ
ನರ್ತಿಸುವ ಸಮಯದೊಳ್ ರಾಕ್ಷಸರೂಪನೆ ನರ್ತಿಸುವ ಸಮಯದೊಳ್ ರಾಜದಗಿರಿಯ ಮೇಲತ್ತಿ ನಲಿದವನು ನಾನೇ. ಮುಖಂಡ ಶಿವನ ಮುಗ್ಗರಸಿ ಮುಖಂಡ ಶಿವನ ಮುಗ್ಗರಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸು ಪರಮಿತ್ರ ಮೂದಗವ ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಠನು ಸಾರ್ವಭೌಮನೇ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯು ಶಾಪ ಹುಂ ತೃಣಕ್ಕೆ ಸಮಾನವಾದುವುದೇ. ಶಿವ ಎಂಬ 2 ಅಕ್ಷರಗಳಿದ್ದರೆ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ಆ ಕಬರ್ದಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಆ ಹಿರಿದಾಕ್ಷಿತನು ನಾನು. ಮಹಾಪ್ರಭು, ಪ್ರಹಸ್ತ ನಿಮ್ಮ ನುಡಿಯು ಯಾರಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವು ಅದಾವ ದೈವದ ಫಲವು ನಿನ್ನಂತವರ ಬಳಿ ನಾನು ಮುಖ್ಯಮಂತ್ರಿ ಆಗುತ್ತಕ್ಕೆ ನನ್ನ ಜನ್ಮವು ಸಾರ್ಥಕವಾಯಿತು ಮಹಾಪ್ರಭು. ಭಲೆ ಭಲೆ ಪ್ರಹಸ್ತ. ನಿಜ ನಿಜ ಕಟ್ಟುವಟ್ಟರ ವೀರಸಿಂಹರೆಂದೆನಿಸಿ ಶ್ರೀ ಜಗದೋಳ್ ರಾವಣ ಕುಂಭಕರ್ಣರಲ್ಲಿ ಇರುವಲ್ಲಿ ಸಿಡಿದದ್ದು ನಿಂತರೆ ಧರೆ ಉಳಿಯುವುದೇ, ಶತ್ರುಗಳು ಎದುರಾಗುವರೆ. ಅಜಹರಿ ಇಂದ್ರಾದಿ ದೇವತೆಗಳು ಗಳಗಳನೆ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದು. ಲೋಕನಾಯಕನೇ ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳನ್ನು ಆಶ್ಚರ್ಯವನ್ನು ಉಂಟು ಮಾಡಿದ ದಿಟ್ಟತನ, ಅಸುರ ವೀರ ನಾರಿಯರ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣದಲ್ಲಿ ಹೀಗಿರುವಲ್ಲಿ ನಮಗೆ ಶತ್ರುಗಳಂತಿರಲಿ ಮೃತ್ಯುದೇವೇ ಮುಟ್ಟ ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನ ಭಜಿಸುತ್ತಾ ಸುಧಿಸುತ್ತಾ ಮೃತ್ಯುಂಜಯನೇ ವಶವು ಮಾಡಿಸಿಕೊಂಡಿರುವ ನಮಗೆ ಮೃತ್ಯು ದೇವತೆಗೆ ಅವಳೆಂದಿಗೂ ನಮಗೆ ವಿರೋಧಿಯಲ್ಲ. ಅವಳೆಂದಿಗೂ ಸೋದರಿ ಅಲ್ಲದೆ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಆಶ್ಚರ್ಯ ಪಡೆಯೋನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಸತಯೋಜನ ವಿಸ್ತೂರ್ಣವಲ್ಲ. ಶರಣಿಯನ್ನು ದಾಟಲು ಸಪ್ತ ಋಷಿಗಳಾಗಲಿ ದೇವತೆಗಳಾಗಲಿ ಹಠಾತ ಶತ್ರುವಾದ ಆರಿಗೂ ಸಾಧ್ಯವಿಲ್ಲ. ಪುಷ್ಪಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಂ ಜಪಂ ಜಪಕೋಟಿ ಸಮಂ ಧ್ಯಾನಂ ಧ್ಯಾನಕೋಟಿ ಸಮಕ್ಷಮಂ ಸಮಕ್ಷಮಂ ಸಮಕ್ಷಮಂ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಾಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲವನ್ನಾಗುವನು ಅಂಥವನನ್ನು ದೈವವು ರಕ್ಷಿಸಬಲ್ಲದು. ಜಯಲಕ್ಷ್ಮಿಯು ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ವಸ್ತುಗಳನ್ನು ಕೇಳಿ ಕೇಳಿ ನನ್ನ
ಕ್ರೋಧ ವೇಷವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯಾರಾದ್ರೂ ಈಗ ಮಾತನಾಡುತ್ತಿದ್ದರೆ ಇಷ್ಟೊತ್ತಿಗೆ ಅವರು ಸಿರಸು ಚರಣಿಯಲ್ಲಿ ಕೇಳಾಡುತ್ತಿತ್ತು. ವಿಭೀಷಣ ಅರಾಜನರ ವರಂ ಪಡೆದು ಅರಾಜನರ ವರಂ ಪಡೆದು ಸುರಾಂಗ ಅರಾಜನರ ವರಂ ಪಡೆದು ಅರಾಜನರ ವರಂ ಪಡೆದು ತಂದೆಯೇ, ಈ ನಿಮ್ಮ ಲಂಕಾವಾಧಿಪತಿಯನ್ನು ಕಂಡು ಹರ ಹರಿ ನರೆಯರು ಬೆಳೆಗಳನ್ನು ನಡುಗುತ್ತಿರುವರು. ನಿಮ್ಮಂತ ಪರಾಕ್ರಮಶಾಲಿ ಸಾಧ್ಯವೇ ಇಲ್ಲ. ಭಲೆ ಭಲೆ ಈ ಪೀಠದಲ್ಲಿ ಅಲಂಕರಿಸು. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಆಕೆಯನ್ನು ಮರ್ಯಾದೆಯಿಂದ ಬರಮಾಡಿ. ಅಣ್ಣ ನೋಡು ನನ್ನ ತಿಥಿನ. ಶೂರ್ಪನಖ ಅಣ್ಣ, ತಂಗಿ ಶೂರ್ಪನಖ, ಏನಿದು? ಏನಾಯಿತು? ಯಾರಿಂದ ನಿನಗೆ ಇಂಥ ಸ್ಥಿತಿ ಉಂಟಾಯಿತು? ಅಣ್ಣ ಶೂರ್ಪನಖ, ಅಣ್ಣ, ನಾನು ದಂಡಕಾರಣ್ಯಕ್ಕೆ ಹೋಗಿದ್ನ್ಯ. ಅಲ್ಲಿ ಅಮ್ಮ 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 ಏನಿದು? ಹೇಳೋ ಶೂರ್ಪನಖ, ಏನಿದು? ಸರಿಯಾಗಿ ಹೇಳು. ಮಹಾಪ್ರಭು, ಅವರ ವಿಚಾರವನ್ನು ತಿಳಿದಿರುವೆವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಅದರಲ್ಲಿ ರಾಮನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ, ಮುಂದೆ ಏನಾಯಿತು? ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಓಹೋ, ರಾಮ ಲಕ್ಷ್ಮಣ ಸೀತೆ, ಮುಂದೆ ಏನಾಯಿತು? ಅಣ್ಣ, ಆ 3 ಜನ ಸೇರಿ ಹೇಳ್ತೀವಿ, ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆ ಸೀತೆಯನ್ನು ಒರೆಸಿಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರು ಮೂಗು ಕಿವಿಗಳನ್ನು ಕೊಯ್ದು ಕಳಿಸಿದರು. ಹೌದಣ್ಣ, ಹೌದು ಹೌದಣ್ಣ, ಹೌದು. ಕ್ಷಣದಲ್ಲಿ ನೀ ಯಾರ ಮಾನವರೇ, ಕ್ಷಣದಲ್ಲಿ ನೀನು ಕ್ಷಣದಲ್ಲಿ ನೀನು ಚಾಡಿಕೆಯನ್ನು ದೋರ್ದಂಡಲ್ಲಿ ಈ ಮನದರು ಬರಲಿ ಬರಲಿ ಕಳೆದುಳಿದ ಬರಲಿ ಬರಲಿ ಕಳೆದುಳಿದ ಹಿಡುವ ಕ್ಷಣದಲ್ಲಿ ನೀನು ಧರೆಯಲ್ಲಿ ನರುವರೇ ಧರೆಯಲ್ಲಿ ನರುವರೇ ಬಿಡುವೆನ ಕೂಳರ ಬರಲಿ ಬರಲಿ ತಡೆದುಡಿವೆ ತಡೆದು ಬಿಡುವೆ ಕೂಳರ ಬರಲಿ ಬರಲಿ ತಡೆದುಡಿವೆ ಬಿಡುವ ಕ್ಷಣದಲ್ಲಿ
ಅಪಮಾನ ರಕ್ತಕುಲ ಧೀಮಂದರೆನಿಸಿ ಕನಸು ಮನಸ್ಸಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡಬಾರದು. ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ನರ ಮಾನವರು. ಅಗ್ರಜ, ನಡೆ, ಪರಿವಾರ ಸಮೇತರಾಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಭಲೆ ಭಲೆ ಕುಂಭಕರ್ಣ. ಶಾಂತಿ ಶಾಂತಿ. ಅಗ್ರಜ, ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪಣಖ, ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ. ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ಎಲೆಯಾದ ದಂಡಕಾರಣದಲ್ಲಿ ನಾಲಿಸಿ ಅನ್ಯಾಯವಾಗಿ ಒಸಗಿರುವ ಈ ನರಮಾನವರು ಇನ್ನಂತಹ ಬಲ ಶಾಲೆಗಳಿರುವುದು. ಅಣ್ಣ, ಆ ಸೀತೆ ಬಹಳ ಸುಂದರವಾಗವಳೆ. ಅವಳೇನಾದ್ರೂ ಉಪಾಯ ಮಾಡಿ ಅಣ್ಣ. ಈಗ ಸೂಪನಕ ಕರ್ಕೊಂಬಂದು ಬಿಡ್ಬೇಕಣ್ಣ. ಏನು ಭಲೆ ಭಲೆ. ನಾಸಿಕವಾದರೂ ಬುದ್ಧಿ ಮಾತ್ರ ಚುರುಕಾಗಿ ಇದೆ. ನಾನು ನಿನ್ನ ತಂಗಿ ಅಲ್ಲವೇನಣ್ಣ? ನಿನ್ನ ಹಂತಪುರಕ್ಕೆ ಹೋಗಿ ಔಷಧಿ ಉಪಚಾರವನ್ನು ಮಾಡಿಸಿಕೋ. ಅಕರಾಕ್ಷ ಮಕರಾಕ್ಷ, ಈಗಲ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಯಿಸಿದ ಕಾರಣವೇನು? ಭಾ ಮಾವ ಭಾ. ನನ್ನ ತಂಗಿ ದಂಡಕಾರಣ್ಯಕ್ಕೆ ತೆರಳಿದಂತೆ ರಾಮ ಲಕ್ಷ್ಮಣ ಸೀತೆ ಸೇರಿ ನನ್ನ ತಂಗಿಯು ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದಾರಣ್ಣ. ಬಹುಶಕ್ತರಾದರೂ ನೀನು ಅವರೇನು ದಾನವರು ಅಥವಾ ಮಾನವರು ಗುರುತಿಸಿ ಹೇಳು ಮಾವ. ದಾನವರಾಗಿ ಮಾನವ ಸಂಹಾರಕ್ಕಾಗಿ ಬಂದಿರುವರು ರಾವಣೇಶ್ವರ. ಅಸತ್ಯವನ್ನ ನುಡಿಯುತ್ತಿರುವೆ. ನುಡಿಯುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಸತ್ಯ. ಈ ರಾವಣನು ಸಮಕ್ಷಮದಲ್ಲಿ ಸಂವತ್ಸರದಿಂದ ಪಡುವುದನ್ನು ಎಲ್ಲಿ ಕಲಿತ ವಿಭೀಷಣ? ಆತನು ಕೊಂಕಣಲ್ಲಿರುವ ತಾಳಿಗರಿಯನ್ನು ಕಿತ್ತಿ ಸಮುದ್ರದಲ್ಲಿ ಬಿಸಾಡುವೆನು. ರಾವಣೇಶ್ವರ, ವಿಭೀಷಣ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವಂದರೆ ನಾನು ಈ ಮಾರೀಚನೊಬ್ಬನೇ, ಈ ಗುರುನಿಂದನೇ, ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ನಿಲ್ಲು ಮಾವ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಯದನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವವು. ಈಗ ನೀನು ನನಗೊಂದು ಸಹಾಯ ಮಾಡಬೇಕು. ನನ್ನಿಂದ ಆಗಬೇಕಾದ ಸಹಾಯವಾದರೆ ಏನು? ಆ ಸೀತೆಯು ಬಹು ಸುಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ನಿನ್ನ ಸಹಾಯ ಅಗತ್ಯವಾಗಬೇಕು. ರಾವಣೇಶ್ವರ, ಕ್ಷಮಿಸು ರಾವಣೇಶ್ವರ. ಇಂತಹ ಇಳಿ ವಯಸ್ಸಿನಲ್ಲಿ ಇಂತಹ ಪಾಪಕೃತ್ಯವನ್ನು ಮಾಡಿ ನಾನು ಬದುಕಲಾರೆನು. ನಾನು ಹೇಳಿದಂತೆ ನೀನು ಕೇಳುತ್ತಿದ್ದರೆ ನಿನ್ನ ಶಿರಸನ್ನು ಕತ್ತರಿಸಿ ದಶ ದಿಕ್ಕುಗಳಿಗೂ ಚಲ್ಲ ಸಮುದ್ರದಲ್ಲಿ ಬಿಸಾಡುವೆನು. ಬಿಡು ನಿನ್ನಟವಿದೋ ದುಡುಕುವುದೇ, ಬಿಡು ನಿನ್ನಟವಿದೋ ದುಡುಕುವುದೇಕೆ, ದುಡುಕುವುದೇಕೆ ಸಂಕಟ ಪಡಲೇಗೆ, ದುಡುಕುವುದೇಕೆ ಸಂಕಟ ಪಡಲೇಗೆ, ಬಿಡು ನಿನ್ನಟವಿದೋ ದುಡುಕುವುದೇಕೆ. ಕುಂಭಕರ್ಣ,
ಪ್ರಹಸ್ತ ತರವನ್ನು ನಿನಗಿದೋ ಬಿಡು ಯೋಚನೆಯ ಇದು ನಿನ್ನ ತಗಿದೋ ದುಡುಕುವುದೇಕೆ ಸಂಕಟ ಬಡಲೇಕೆ ದುಡುಕುವುದೇಕೆ ಸಂಕಟ ಬಡಲೇಕೆ ಬಿಡು ನಿನ್ನ ತಗಿದೋ ದುಡುಕುವುದೇಕೆ ಛೇ ಇವನ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಸಾಯುವುದೇ ಮೇಲು. ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವನು. ತದನಂತರ ನಿನ್ನ ಇಷ್ಟ ಬಂದಂತೆ ಮಾಡಿಕೋ. ರಾಜೇಂದ್ರ, ನಮ್ಮ ಕಾರ್ಯ ಸಾಧನೆಯಾಗಿದೆ ಸರಿ. ಮಹಾಪ್ರಭು ಪ್ರಸ್ತ ದಂಡಕಾರಣ್ಯಕ್ಕೆ ಪರಿವಾರವನ್ನೆಲ್ಲ ಎಚ್ಚರಿಸಲೇ? ಬೇಡ ಬೇಡ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಧ್ಯ ಮಾರ್ಗದಲ್ಲಿ ನಿನ್ನನ್ನು ವಿಚಾರವನ್ನು ತಿಳಿಸಿ ನಿನ್ನ ಮಾರ್ಗ ಮಧ್ಯದಲ್ಲಿ ಹಿಂದಿರುಗಿಸುವರು. ಹಾಗೆ ಆಗಲಿ ರಾಜೇಂದ್ರ. ನಡೆಯುವಾಗೋಣ. ಆದಿನಾವನ ಅತಿಶೇಷ ಜಯನ ನಾರಾಯಣ ಹೇ ಕಮಲವದನ ದಿನಾವನ ये चक्रधारी शौरी मुरारी ये चक्रधारी शौरी मुरारी ನೀವರ ತುಯನಗೆ ಬೇರಿಲ್ಲ ದಾರಿ ನೀವರ ತುಯನಗೆ ಬೇರಿಲ್ಲ ದಾರಿ ನೀವರ ತುಯನಗೆ ಜಯನ ನಾರಾಯಣ ಏ ಕಮಲವದನ ದೀನಾವನ ನೀಯನ್ನ ಕುಲವನ್ನು ಸಂರಕ್ಷಿಸಯ್ಯ ನೀಯನ್ನ ಕುಲವನ್ನು ಸಂರಕ್ಷಿಸಯ್ಯ ಕಾಪಾಡು ಎಲ್ಲ ಕರುಣಾಂತರಂಗ ಕಾಪಾಡು ಎಲ್ಲ ಕರುಣಾಂತರಂಗ ಕಾಪಾಡು ಎಲ್ಲ ಕರುಣಾಂತರಂಗ ಜಯನ ನಾರಾಯಣ ಏ ಕಮಲವದನ ದೇನಾವನ ಅದೇನಾವನ ಆಹಾ ಅಯ್ಯೋ ನನಗೆಂತಹ ಅನರ್ಥಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಈಗ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ನರಳುತ್ತಿರುವೆನು. ಶ್ರೀರಾಮಚಂದ್ರನು ಸೀತಾದೇವಿ ಯಾರೆಂದು ತಿಳಿದುಕೊಂಡಿರುವನು. ಶ್ರೀರಾಮಚಂದ್ರನು ಸಾಕ್ಷಾತ್ ಮಹಾವಿಷ್ಣುವು, ಸೀತಾದೇವಿಯು ಮಹಾಲಕ್ಷ್ಮಿಯು. ಈ ಅವಿವೇಕಿ ಅಷ್ಟು ತಿಳಿಯದೆ ಗೋರ್ಗಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲಿ ವಿಪರೀತಿ ಬುದ್ಧನ ಹಾಗೆ ಸೀತಾಮಾತೆಯನ್ನು ಒತ್ತು ತರುವನು. ಇದಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು. ಸೀತಾಮಾತೆಯನ್ನು ಒತ್ತು ತರುವನು ಈ ಲಂಕೆ ಭಸ್ಮೀಭೂತವಾಗಿದ್ದಿತು. ನೀಲಾಂಜನೆ ನಯನ
ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಕಂಡಾಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರ ಮೇಲೆಯೇ ಇರುವುದು. ಸ್ವಾಮಿ, ದಯಮಾಡಿ ನನಗದನ್ನು ತಂದುಕೊಟ್ಟರೆ ಅದರ ಜೊತೆ ಆಟವಾಡಿಕೊಂಡು ಕಾಲು ಕಳೆಯುತ್ತೇನೆ. ಸೀತಾ, ಮಾಯಾ ಮೃಗವನಿದ ನೋಡಿ ಬಯಸುವೆ ಹೇಳಿದ. ಮಾಯಾ ಮೃಗವನಿದ ನೋಡಿ ಬಯಸುವೆ ಹೇಳಿದ. ಮಾಯಾ ಮೃಗವನಿದ ದಾನವ ಮಾಯೇ ಸೀತಾ. ಸೀತಾ 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 ದಾನವ ಮಾಯೆ ಪ್ರೇಮ ಜಾಯ. ಸೀತಾ ದಾನವ ಮಾಯೆ ಪ್ರೇಮ ಜಾಯ. ದಾನವ ಮಾಯೆ ಪ್ರೇಮ ಜಾಯ ನಿಜವನ ರಹುವೆ ತಿಳಿಯದ. ನಿಜವನು ಅರಹುವೆ ತಿಳಿಯದ. ನಿಜವನ ರಹುವೆ ತಿಳಿಯದ. ಮಾಯಾ ಮೃಗವನಿದ ನೋಡಿ ಬಯಸುವೆ ಹೇಳಿದ. ಮಾಯಾ ಮೃಗವನಿದ ಮೃಗವನಿದ ಮೃಗವನಿದ. ಸೀತಾ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ನಾನು ಈ ಸ್ಥಳದಲ್ಲಿ ಇದುವರೆಗೂ ಕಂಡಿಲ್ಲ ಸೀತಾ. ಅದನ್ನು ಬಯಸಬೇಡ ಬಿಡು ಸೀತಾ. ಪ್ರಾಣೇಶ್ವರ, ಕೇವಲವನ್ನು ಮೃಗವನ್ನು ಬಯಸಿದಾಕ್ಷಣ ಇಷ್ಟೊಂದು ವಿಪರೀತವಾದ ಪರಿಕಲ್ಪನೆ ಇದೋ ನೋಡಿ. ದಯಮಾಡಿ ನನಗದನ್ನು ತಂದುಕೊಟ್ಟರೆ ನಾನು ಅದರ ಜೊತೆ ಆಟವಾಡಿ ಕಾಲು ಕಳೆಯುತ್ತೇನೆ. ಇಲ್ಲವಾದರೆ ಖಂಡಿತವಾಗಿ ಫಲಹಾರಾದಿಗಳನ್ನು ಮುಟ್ಟುವುದಿಲ್ಲ ಸ್ವಾಮಿ. ಸೀತಾ, ಹಿಂದೆ ಶೂರ್ಪಣಖ ದೇವಿಗೆ ಅಪಮಾನ ಮಾಡಿ ಕಳಿಸಿದೆವು. ಆದುದರಿಂದ ನಮ್ಮನ್ನು ವಂಚಿಸಲು ದಾನವರು ಈ ರೀತಿಯಾಗಿ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ಅದನ್ನು ಬಯಸಬೇಡ ಬಿಡು ಸೀತಾ. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನೇಕೆ ದುಃಖಕ್ಕೀಡು ಮಾಡುವೆ? ಬೇಕಿದ್ದರೆ ಹೇಳು ಸೀತಾ, ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಏನೆಂದಿರಿ ಸ್ವಾಮಿ? ಚಂದ್ರನಲ್ಲಿರುವ ಹೇಮಸಾರಂಗವೇ? ಇಲ್ಲಿಯೇ ಸಮೀಪದಲ್ಲಿರುವ ಈ ಮೃಗವನ್ನು ತಂದುಕೊಡದ ನೀವು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುವಿರಾ? ಇದು ನೋಡಿ, ತಂದು ಕೊಡುವುದಾದರೆ ನನಗೆ ಈ ಮೃಗವನ್ನೇ ತಂದುಕೊಡಿ. ಇಲ್ಲವಾದರೆ ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡುತ್ತೇನೆ. ಸೀತಾ, ಶಾಂತಿ ಶಾಂತಿ. ಲಕ್ಷ್ಮಣ ಲಕ್ಷ್ಮಣ ಕರೆದಿರಾ? ಲಕ್ಷ್ಮಣ, ಜಾನಕಿ ಆ ಸಾರಂಗವನ್ನು ಬಯಸಿರುವಳು. ಲಕ್ಷ್ಮಣ, ನಾನೇ ಹೋಗಿ ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ ಬೇಡ. ಸತಿಯು ಅಪೇಕ್ಷಿಸಿದ್ದನ್ನು ಪತಿಯಾದವನು ನೆರವೇರಿಸಬೇಕಾದದ್ದೇ ನನ್ನ ಕರ್ತವ್ಯ. ನಾನೇ ಹೋಗಿ ಬರುತ್ತೇನೆ. ನಿಜವಾದ ಮೃಗವಾದರೆ ಹಿಡಿದು ತರುತ್ತೇನೆ. ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವವರೆಗೂ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಹಾಗೇ ಆಗಲಿ ಅಣ್ಣ. ಎಲ್ಲಿಗೆ ಬಾಗುವೆ ಪುಲ್ಲ ಮೃಗವೆನಿ, ಎಲ್ಲಿಗೆ ಬಾಗುವೆ ಪುಲ್ಲ ಮೃಗವೆನಿ, ಹಲ್ಲೆಯ ನಿನ್ನಯ ಹಲ್ಲೆಯ ನಿನ್ನಯ ಕೊಲ್ಲನ್ನಡಗಿದೆ. ಎಲ್ಲಿಗೆ ಬಾಗುವೆ ಕೊಲ್ಲ ಮೃಗವೆನಿ. ಆ ಲಕ್ಷ್ಮಣ, ಆ ಸೀತಾ. ಲಕ್ಷ್ಮಣ, ಲಕ್ಷ್ಮಣ,
ಅಮ್ಮ, ಕೇಳಿದೆಯಾ ನನ್ನ ಸ್ವಾಮಿ ಆರ್ತಧ್ವನಿಯನ್ನು? ಅವರಿಗೇನು ಅಪಾಯ ಬಂದದ್ದಂತಿದೆ. ಹೋಗಿ ಅವರ ಕುಶಲವನ್ನು ನೋಡು. ಧ್ವನಿ ಏನು ಕೇಳಿ ಬಂತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಇಲ್ಲ. ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಇದು ನನ್ನ ಸ್ವಾಮಿ ಆರ್ತಧ್ವನಿ ಅಲ್ಲದೆ ಅನ್ಯತಾ ಅಲ್ಲ. ಹೋಗು ಲಕ್ಷ್ಮಣ, ಹೋಗಿ ಅವರ ಕುಶಲವನ್ನು ನೋಡು. ಅಮ್ಮ, ಇದೇನು ತಾಯಿ ನಿಮ್ಮ ಮಾತಿನ ಅರ್ಥ? ಜಗದ್ದೊಡೆಯನಾದ ಶ್ರೀರಾಮಚಂದ್ರನಲ್ಲಿ ಧನುರ್ಬಾಣಗಳು ಇರುವವು, ಧೈರ್ಯದಿಂದ ಇರು ತಾಯಿ. ಇಲ್ಲ ಲಕ್ಷ್ಮಣ, ಎಂತಹ ವೀರಾದಿ ವೀರನಾದ್ರು, ಶೂರಾದಿ ಶೂರನಾದ್ರು ರಾಕ್ಷಸರ ಮಾಯಿಗೆ ಸಿಲುಕಿದಾಗ ಇವೆಲ್ಲವೂ ಸಹಜವೇ ತಾನೆ. ನನಗೀಗೂ ಬಹಳ ಭಯವಾಗುತ್ತಿದೆ. ಅವರಿಗೇನೋ ಅಪಾಯ ಬಂದದಂತಿದೆ. ಹೋಗು ಲಕ್ಷ್ಮಣ, ಹೋಗಿ ನೋಡು. ಇದೇನಿದು ಲಕ್ಷ್ಮಣ? ನಾನು ಇಷ್ಟೊಂದು ಪರಿಪರಿಯಾಗಿ ಹೇಳಿದರು ಹೋಗಲಾರಿಯ. ಹಾ, ನನಗೀಗ ತಿಳಿಯಿತು. ನನ್ನ ಸ್ವಾಮಿ ಇಲ್ಲದ ಕ್ಷಣವನ್ನೇ ಕಾದಿದ್ದೆ ಅಲ್ಲವೇ? ನನ್ನ ಸ್ವಾಮಿ ಇಲ್ಲದ ಕ್ಷಣವನ್ನು ಕಾದಿದ್ದು ನನ್ನ ಮಾನಾಪಹರಣ ಮಾಡಲು ಯತ್ನಿಸಿದ್ದೆ ಅಲ್ಲವೇ? ಜನಕ ಕಾಜಿನ ತರಲಿ ಕಾಜಿದ ಸರಳಿನ ತರಲಿ ಕರುಣೈಗವಂ ಇರುತ್ತಿರ್ಪ ಪುರುಷೋಷ್ಟಿಯಂ ಕೇಳ್ವಿಗೆ ಈ ಪುರುಷೋಷ್ಟಿಯಂ ಕೇಳ್ವಿಗೆ ಅರಣವಂ ಪಾಗಿಲಮ್ಮ ಮಕುಟ ಈ ಕಠಿಣ ಮಜದೋ ಅಕಟಕಟ. ಅಮ್ಮ, ತಾಯಿ ಹೇಳಿ ಹೇಳಿದೆ ತಾಯಿ, ನಿಮ್ಮ ಬಾಯಿಂದ ಇಂತಹ ಮಾತುಗಳೇ. ನಾನು ನಿನ್ನನ್ನು ನನ್ನ ಯತ ತಾಯಿ ಆದ ಸುಮಿತ್ರಾದೇವಿಗಿಂತ ಹೆಚ್ಚಾಗಿ ಭಾವಿಸಿದ್ದೇನಮ್ಮ. ಹಾಗಲಮ್ಮ, ನಿಮ್ಮ ಮಾತಿನಂತೆ ಅಣ್ಣನ ಮಾತಿನಂತೆ ಹೋಗುತ್ತೇನೆ, ಅಣ್ಣನ ಆಜ್ಞೆಯಂತೆ ಹೋಗುತ್ತೇನೆ. ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು ಲಕ್ಷ್ಮಣ? ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನಾನು ಬರೆದ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ ತಾಯಿ. ಆಗಲಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವ ಪಾಶನಾಚ ಹೇ ಚಮಕೆ ಭವ ಪಾಶನಾಚ ಹೇ ಚಮಕೆ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಡಮ 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 ಡಮರುಗದರನೆ ನೋಟಲೋಲ ಶಿವನೇ. ಡಮ 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 ಡಮರುಗದರನೆ ನೋಟಲೋಲ ಶಿವನೇ. ಲೋಕವ ಪಾಲಿತ ಕಾಲ ಕಾಲಾಗರ ಕಾಮಿತಾರ್ಥ ಪ್ರಭುವೇ, ಕಾಮಿತಾರ್ಥ ಪ್ರಭುವೇ.
ಖರದಲ್ಲಿ ಕಫಾಲ ಪಡೆದವನೇ ಬ್ರಹ್ಮಾಂಡವಾದ ಬಳಸಿದನೇ ಖರದಲ್ಲಿ ಕಪಾಲ ಪಡೆದವನೇ ಬ್ರಹ್ಮಾಂಡವಾದ ಬಳಸಿದನೇ ನಪಾರ್ಣಯ ಕರುಣೆಯೇ ಶಂಭೋ ಮಹಾದೇವ ನಪಾರ್ಣಯ ಕರುಣೆಯೇ ದಾರಿದ್ರ್ಯವದ ಬಳಸಿದನೇ ದಾರಿದ್ರ್ಯವದ ನೇಗಿದನೇ ತಾಮಗಾನ ಪ್ರಿಯ ಶಂಕರನೇ ತಾಮಗಾನ ಪ್ರಿಯ ಶಂಕರನೇ ಭವಪಾಶನಾಚ ಏಕಮಕೆ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಬಹಳ ದೂರದಿಂದ ಹಸಿದು ಬಂದಿದ್ದೇನೆ ನನ್ನ ಹಸಿವು ತೃಷಿಗಳಾದರೂ ಬಹಳವಾಗಿ ಬಾಧಿಸುತ್ತಿರುವುದು ಏನಾದರೂ ನೀಡು ಭದ್ರಿ ಏನಾದರೂ ನೀಡು ಭದ್ರಿ ಪೂಜ್ಯರೇ ನಮಸ್ಕರಿಸುವೆನು. ಇವಳೆಂತಹ ಲಾವಣ್ಯವತಿ ಇವಳೆಂತಹ ಲಾವಣ್ಯವತಿ. ಪೂಜ್ಯರೇ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಎಲ್ಲಿಯೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮಗೆ ಭಿಕ್ಷೆ ನೀಡುವೆವು. ಅಲ್ಲಿಯವರೆಗೂ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಇವಳೆಂತಹ ಲಾವಣ್ಯವತಿ ಇವಳೆಂತಹ ಲಾವಣ್ಯವತಿ. ನನ್ನ ಜೋತ ಶತ್ರುವಾದ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ಆನಂದಿಸತಕ್ಕ ರೂಪವೇ ಸರಿ. ಓಂ ಇರಲಿ ಸೀತಾ ಇರಲಿ. ಆಹಾ ಆಹಾ ಎಂತಹ ಜ್ವಾಲೆ ಎಂತಹ ಜ್ವಾಲೆ. ಲಕ್ಷ್ಮಣ ಲಕ್ಷ್ಮಣ ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಆಶ್ಚರ್ಯ ಪಡುವಂತೆ ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆ. ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆ. ಸೀತಾ ಇರಲಿ. ಸೀತಾ ನೀನು ಎಂತಹ ಸೌಂದರ್ಯವತಿ ನೀನು ಎಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರಕ್ಕೆ ಬಂದ ನಾನು ಶಿವಧನಸನ್ನು ಎತ್ತಲಾರದೆ ಮೊಗ್ಗರಸಿ ಬಿದ್ದಾಗ ಕರಚ ಉಪ್ಪರಿಗೆ ಮೇಲೆ ಕುಳಿತು ಕರ ಚಪ್ಪಾಳೆ ಹೊಡೆದು ಕೇಕೆ ಹಾಕಿನಕ್ಕ ಎಲ್ಲವೇ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ ಏಕಕಾಲದಲ್ಲಿ ನನ್ನ ಶರೀರವನ್ನು ತ್ಯಾಜಿಸದಂತಾಗುವುದು. ಆಹಾ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತವು ಕೊದೆಯುತ್ತಿರುವುದು ಸೀತಾ, ನನ್ನ ರಕ್ತವು ಕೊದೆಯುತ್ತಿರುವುದು. ಆದ್ದರಿಂದ ನಿನ್ನನ್ನು ಕರೆದುಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ನನ್ನ ಅಂತರಂಗದ ಆಸೆಗಳೆಲ್ಲ ಉದ್ಭವಿಸುವಂತೆ ಮಾಡುವೆ. ಸೀತಾ
ಇಷ್ಟೊತ್ತಿಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಅಯ್ಯೋ, ಓಹೋ, ವೇಳೆಯಾಯಿತು. ಹಸಿವು ತಾಳಲಾರೆ ಭದ್ರೆ, ಹಸಿವು ತಾಳಲಾರೆ. ಕಣ್ಣಾಳುಗಳು ತಿರುಗುತ್ತಿವೆ, ಕೈಕಾಲುಗಳು ತ್ರಾಣವಿಲ್ಲ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು ಭದ್ರೆ. ಸೀತಾ, ಇನ್ನೂ ಬೆಳಗ್ಗೆ ಬಂದು ನೀಡು ಭದ್ರೆ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿ, ನಾನು ಅದನ್ನು ಯಾವುದೇ ಕಾರಣಕ್ಕೂ ದಾಟುವಂತಿಲ್ಲ. ಸೀತಾ, ಏನು ನಮ್ಮ ತಾಯತಿಗಳಿಗೂ ಕೂಡ ಸಪ್ತ ಋಷಿಗಳ ಆಜ್ಞೆ? ನಾನು ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸಿವು ನೀಗಿದ್ದೆ ಹೋದರೆ ನಿನಗೆ ಬ್ರಹ್ಮಾಸ್ತ್ರ ದೋಷವು ಪ್ರಾಪ್ತವಾಗುವುದು. ಸೀತಾ, ಇಗೋ ಇಡೀ ಶಾಪವನ್ನ ಪೂಜ್ಯರೇ, ಇದು ಸ್ವೀಕರಿಸಿ. ಇನ್ನೂ ಬೆಳಗ್ಗೆ ಬಂದು ನೀಡು ಭದ್ರೆ, 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 ಇನ್ನೂ ಬೆಳಗ್ಗೆ ಬಂದು ನೀಡು ಭದ್ರೆ. ನನಗೆ ಇದೋ ನೋಡಿ ಪೌರುಷವಂ ವಂಶ, ಇದೋ ನೋಡಿ ಪೌರುಷವಂಶ, ಇದೋ ನೋಡಿ ಕಾಲಪುಷಚಂದ್ರನು ನೋಡಿ, ಇದೋ ನೋಡಿ ದಾನವೇಂದ್ರನು ನೋಡಿ, ಧರ್ಮನು ಮತಾಂಗನ ಆಗಮನ. ಇದೋ ನೋಡು ಸುಪ್ರಚಂಡ ಮೋದಿನ, ಇದೋ ನೋಡಿ ಸುಪ್ರಚಂಡ ಮೋದಿನ ನೋಡಿ, ಇದೋ ನೋಡಿ ಹರಿರಾಯ ಗಂಗನ ಸಾರ್ವಭೌಮನೇ, ಇದೋ ನೋಡಿ ಸಾರ್ವಭೌಮನೇ. ಜಾನಕಿ, ಲಂಕಾ ನಗರಕ್ಕೆ ನನ್ನ ಪುಷ್ಪಾಂಕ ವಿಮಾನವು ಸಿದ್ಧವಾಗಿದೆ. ಲಂಕಾ ನಗರಕ್ಕೆ. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದೆ ನಾನಿದೆಂಥ ವಿಪತ್ತಿಗೀಡಾದೆನು ಸ್ವಾಮಿ. ಇಲ್ಲಿ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿಗಳೇ, ಮೈದುನನಾದ ಲಕ್ಷ್ಮಣನೇ, ಯಾರಾದರೂ ಬಂದು ಈ ದುರುಳಿನಿಂದ ನನ್ನನ್ನು ಕಾಪಾಡಬಾರದೆ. ಅಯ್ಯೋ, ಯಾರು? ನನ್ನ ಆಪ್ತ ಮಿತ್ರನಾದ ದಶರಥನನ್ನು ನೆನೆಯುತ್ತಿರುವವರು ಯಾರಾಗಿರುವುದು? ತಾಯಿ, ಯಾರು ತಾಯಿ ನೀನು? ಹೀಗೆ ರೋಧಿಸಲು ಕಾರಣವಾದರೂ ಏನಮ್ಮ? ಅಯ್ಯ ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಗಳ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಸ್ವಾಮಿ ಇಲ್ಲದ ಸಮಯವನ್ನೇ ಕಾದಿದ್ದು ಈ ದುರುಳನು ನನ್ನನ್ನು ವಂಚಿಸಿ ಅಪಹರಿಸಲು ಯತ್ನಿಸುತ್ತಿರುವನು. ಮಾಡಿ ನನ್ನನ್ನು ಕಾಪಾಡು ಪಕ್ಷಿರಾಜ. ಆಗಬಹುದು ತಾಯಿ. ನೀನು ಮಾತೆಯನ್ನು ಸುಮ್ಮನೆ ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನು ನುಂಗಿ ಬಿಡುವೆನು. ಎಲ್ಲೋ ಮುದೆ ಹತ್ತಿ ಹತ್ತಿ ಮೊದಲು ನೀ ಯಾರೆಂಬುದನ್ನು ಹೇಳು. ನನ್ನನ್ನು ಜಟಾಯು ಎಂದು ಕರೆಯುವರು, ನೀನ್ಯಾರೆಂಬುದನ್ನು ಮಗಳು. ನಾನು ಲಂಕಾಧೀಶ್ವರನಾದ ರಾವಣನು ಸಾರ್ವಭೌಮನು. ಎಲೆ ನೀನು ಯಾರೆಂಬುದನ್ನು ತಿಳಿಸು. ಎಲೆಯಲ್ವೋ ಓರ್ವ ರಾಜಾದಿರಾಜ ನೀನು ಹೀಗೆ ಈ ಕಾರ್ಯವು ಮಾಡುವುದು ಸರಿಯೇ? ಶ್ರೇಷ್ಠ ಬ್ರಾಹ್ಮಣ ಪಂಡಿತನಾಗಿ ಈ ಕಾರ್ಯ ಮಾಡುತ್ತಿರುವುದು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಸುಮ್ಮನೆ ಮಾತೆಯನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನು
ನನ್ನೊಡನೆ ಯುದ್ಧ ಮಾಡಿ ಗೆದ್ದು ನಂತರ ಮಾತೆಯನ್ನು ಕರೆದುಕೊಂಡು ಹೋಗು. ಓಹೋ, ಜಟಾಯು ಮಹಾ ಪರಾಕ್ರಮವೆಂದು ಕೇಳಿರುವರು. ಈತನಿಂದ ಉಪಾಯದಿಂದ ಪಾರಾಗಬೇಕು. ಹೇಳವೋ ಜಟಾಯು, ಮೊದಲು ನೀನು ಯಾರ ಮೊದಲು ತಿಳಿಸು. ನಾವಿಬ್ಬರು ಭಲೆ ಭಲೆ ಶಾಲಿಗಳು. ಆದ್ದರಿಂದ ನಮ್ಮ ನಮ್ಮ ಜೀವನದ ನೆಲೆಯನ್ನು ಹಾರಿತು ಯುದ್ಧ ಮಾಡೋಣ. ಬೇರೆ ಹೇಳುವ ಜಟಾಯು. ಹಾಗೆ ಆಗಲಿ. ಮೊದಲು ನಿನ್ನ ಪ್ರಾಣದ ನೆಲೆಯು ಎಲ್ಲಿಯುವುದೋ ಮಗಳು. ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನಲ್ಲಿ ಉಂಗುರಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನಾನಾದರೂ ಮರಣಕ್ಕಾಗಿ ಎಂದಿಗೂ ಸುಳ್ಳನ್ನಾಡುವವನಲ್ಲ. ನನ್ನ ಪ್ರಾಣದ ನೆಲೆಯು ನನ್ನ ಈ 2 ರೆಕ್ಕೆಗಳಲ್ಲಿರುವುದು. ನಿಲ್ಲು ನಿಲ್ಲು ನಿಲ್ಲು. ಸ್ವರೂಪ ಕೆಟ್ಟೆನು. ರಾಮಚಂದ್ರ, ರಾಮಚಂದ್ರ. ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನು ಇಂತಹ ದುರವಸ್ಥೆ ಉಂಟಾಯಿತೆ. ಹೇ ಪಕ್ಷಿರಾಜ, ನನ್ನ ಸ್ವಾಮಿ, ನನ್ನ ಇಲ್ಲಿನ ಸಂಗತಿ ತಿಳಿಯುವವರೆಗೂ ನಿನ್ನ ಪ್ರಾಣ ಪಕ್ಷಿ ಯಾರೇ ಹೋಗದಿರಲಿ, ನಿನ್ನ ಪ್ರಾಣ ಪಕ್ಷಿ ಯಾರೇ ಹೋಗದಿರಲಿ, ನಿನ್ನ ಪ್ರಾಣ ಪಕ್ಷಿ ಯಾರೇ ಹೋಗದಿರಲಿ. ರಾಮಚಂದ್ರ, ಜಾನಕಿ, ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ರಥವು ಸಿದ್ಧವಾಗಿದೆ. ನಡೆ ಲಂಕನಗರಕ್ಕೆ. ಲಕ್ಷ್ಮಣ, ಅಗ್ರಜ, ಇದೇನಿದು? ಚಾರಕಿ ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ ಲಕ್ಷ್ಮಣ? ಅಗ್ರಜ, ದೂರದಲ್ಲಿ ಅಂತರದಲ್ಲಿ ಕೇಳಿಬರಲು ಮಾತೆಯವರು ಭೀತರಾಗಿ ನನ್ನನ್ನು ಕೆಟ್ಟ ಅವಶ್ಯ ಶಬ್ದಗಳಿಂದ ನನ್ನನ್ನು ಕಳಿಸಿಕೊಟ್ಟರು ಅಣ್ಣ. ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿಯಾಗಿ ಕೂಗಿದನು. ನಡೆ, ಜಾಗೃತಿಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಹಾಗೆ ಆಗಲಿ ಅಣ್ಣ. ಸೀತಾ, ಅಮ್ಮ, ಜಾನಕಿ, ತಾಯೇ, ಮನೋಹರೇ, ತಾಯೇ. ಎಲ್ಲಿಯೂ ಕಾಣುತ್ತಿಲ್ಲ ಲಕ್ಷ್ಮಣ. ಹೀಗೇನು ಮಾಡುವುದು? ಎಲ್ಲಿ ಹುಡುಕುವುದು? ಗೋದಾವರಿ ತೀರದಲ್ಲೇನಾದರೂ ಇರಬಹುದಾದರೂ ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಜಾತ ಮಾತ ಕಾಣದಾಗಳ ರಾಮ ಕಾಣದಾಗಳ ಕಾಂಚನ ಮೃಗವ ಧರಣಿ ಜಾತ ಮಾತ ಕಾಣದಾಗಳ ರಾಮ ಕಾಣದಾಗಳ ಅಮ್ಮನ ವಿರಹದಿಂದ ಸುಖಿಸಬಲ್ಲನ ರಾಮ. ಅಮ್ಮ, ಅಮ್ಮನ ವಿರಹದಿಂದ ಸುಖಿಸಬಲ್ಲನ ರಾಮ.
ಧರಣಿ ಜಾತ ಮಾತೆ ಕಾಣದಾದಳ ರಾಮ ಕಾಣದಾದಳ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಎನ್ನ ಬೇಳಲಿ ರಾಮಗೆ ಎನ್ನ ಬೇಳಲಿ ರಾಮಗೆ ಇನ್ನೇಗೆ ತೋರಲೆ ಮುಖವನು ನಾ ಇನ್ನೇಗೆ ತೋರಲೆ ಮುಖವನು ನಾ ಧರಣಿ ಜಾತ ಮಾತೆ ಕಾಣದಾದಳ ರಾಮ ಕಾಣದಾದಳ ಅಲ್ಲೆಲ್ಲಿಯೂ ಕಾಣುತ್ತಿಲ್ಲವಲ್ಲವಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಈಗ ಏನು ಮಾಡುವುದು, ಎಲ್ಲಿ ಹುಡುಕುವುದು? ಹಾ ಸೀತಾ, ಎಲ್ಲಿರುವೆ ಮನೋಹರೇ? ಹರದೊಳು ನಿನ್ನ ಹರುಗದೊಯ್ದಾಳು ಹರಮಗಳು ನಿನ್ನ ಹರುಗದ್ವೈದಾರು ಕ್ರೂರ ಮೃಗಂಗಳೇ ಹಾಜರದಿ ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಗಿಯೇ ಮಮ ಪ್ರಾಣ ನಾಯಕಿಯೇ ಹಾಡಿದ ಅಯ್ಯೋ ಎನ್ನ ಜಾನಗಿಯೇ ಮಮ ಪ್ರಾಣ ನಾಯಕಿಯೇ ತೊರೆದಲ್ಲಿಗೆ ಮೋದೆಯೇ ಸೀದಾ ಸೀದಾ ಅರಮಗಳು ನಿನ್ನ ಸೀದಾ ಹರಮಗಳು ನಿನ್ನ ಆರೋಗ್ಯದ್ವೈದಾರೋ ಹಾಜಿದ ಹರಮಗಳು ನಿನ್ನ ಆರೋಗ್ಯದ್ವೈದಾರೋ ಕ್ರೂರ ಹಾಜರಗಿ ಕ್ರೂರ ಮೃಗಂಗಾಲೆ ಸಿರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಗಿಯೇ ಮಮ ಪ್ರಾಣ ನಾಯಕಿಯೇ ಹೋಗಿದ ಅಯ್ಯೋ ಎನ್ನ ಜಾನಗಿಯೇ ಮಮ ಪ್ರಾಣ
ಸೀತಾ 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 ಜಾನಕಿ ಇಲ್ಲ ಲಕ್ಷ್ಮಣ ಇಲ್ಲ, ಎಲ್ಲಿ ಹುಡುಕಿದರೂ ನನ್ನ ಸೀತೆಯು ಕಾಣುತ್ತಿಲ್ಲ. ಅಗ್ರಜ ಅಗ್ರಜ, ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು